ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯದ್ಭುತವಾಗಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಸಮಯಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನೀವು ಕೊಟ್ಟಿರುವಂತಹ ಈ ಸಮಯವನ್ನ ವಿವೇಕಪೂರ್ವಕವಾಗಿ ಉಪಯೋಗ ಮಾಡಿಕೊಂಡಿರ್ಬೇಕಾಗಿರುವಂತಹ ಜ್ಞಾನವನ್ನು ಬುದ್ಧಿಯನ್ನು ನಮಗೆ ದಯಪಾಲಿಸಿ. ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೀವಿ ತಂದೆ. ನಮ್ಮ ಮುಂದಿನ ಒಂದಷ್ಟು ನಿಮಿಷಗಳು ನಿಮ್ಮ ವಾಕ್ಯವನ್ನ ಮಾತಾಡ್ಕೊಳ್ತಿರ್ಬೇಕಾದ್ರೆ ತಂದೆ, ನಮಗೇನ್ ಬೇಕು, ನಮ್ಮ ಜೀವನಕ್ಕೆ ಏನ್ ಬೇಕು, ಆ ಮಾತುಗಳನ್ನ ನೀವು ಅನುಗ್ರಹಿಸ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಾ, ಹಾಗೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಮ್ಮ ಮಕ್ಕಳಲ್ಲಿ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮನುಷ್ಯರ ಜೀವನದಲ್ಲಿ ಮರಣದ ಪ್ರಾಮುಖ್ಯತೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮನುಷ್ಯರ ಜೀವನದಲ್ಲಿ ಮರಣದ ಪ್ರಾಮುಖ್ಯತೆ. ಇಷ್ಟಕ್ಕೂ ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿ ನೀವು ಕೇಳಿದ್ರೆ, ಮನುಷ್ಯರು ಎಲ್ಲವನ್ನೂ ಒಳ್ಳೆಯದು ಅಂತ ಹೇಳಿ ಭಾವಿಸ್ತಾರೆ, ಎಲ್ಲದರ ಬಗ್ಗೆ ಊಹೆ ಮಾಡ್ಕೊಳ್ತಾರೆ, ಹೌದಾ? ಆದ್ರೆ ಈ ಮರಣವನ್ನ ಮಾತ್ರ ಮುಖ್ಯ ಅಂತ ಅನ್ಕೊಳ್ಳೋದೇ ಇಲ್ಲ. ಮರಣವನ್ನ ಮಾತ್ರ ಅನಿಷ್ಟ ಅಂತ ಅನ್ಕೋತಾರೆ. ಮರಣವನ್ನ ಮಾತ್ರ ಒಂದು ರೀತಿಯಾಗಿ ಕ್ಷುಲ್ಲಕ ಮನೋಭಾವದಿಂದ ನೋಡ್ತಾರೆ. ನಿಜನ ನಿಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ವಾರ ಕಳೆದ ನಂತರ ಒಬ್ಬ ಮನುಷ್ಯನ ಬರ್ಡೇ ಇದೆ ಅಂತ ಅನ್ಕೊಳ್ಳಿ. ಒಂದು ವಾರ ಕಳೆದ ನಂತರ ಒಬ್ಬ ಮನುಷ್ಯನ ಬರ್ಡೇ ಇದೆ, ಹುಟ್ಟಿದ ಹಬ್ಬ ಇದೆ ಅಂತ ಅನ್ಕೊಳ್ಳಿ. ಈ ಯವ್ವನ ಕಾಲದಲ್ಲಿರುವಂತವ್ರು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಇರುವಂತವ್ರು ಎಲ್ಲರೂ ಸಹ ಬರ್ಡೇ ಕನಸು ಕಾಣ್ತಾರೆ. ನಿಜನ, ಹುಟ್ಟಿದ ಹಬ್ಬಕ್ಕೆ ಕನಸು ಕಾಣ್ತಾರೆ, ಹೌದಾ? ಇನ್ನೊಂದ್ ವಾರ ಇದೆ, ಒಂದ್ ವಾರ ಆಗಿದ ತಕ್ಷಣ ನನ್ ಬರ್ಡೇ ಬರುತ್ತೆ. ಚಿಕ್ಕ ಮಕ್ಳಾದ್ರೆ ನಾನು ಶಾಲೆಗೆ ಹೋಗ್ತೀನಿ, ಚಾಕ್ಲೇಟ್ ಹಂಚ್ತೀನಿ, ಇದು ಚಿಕ್ಕ ಮಕ್ಳು ಕಾಣುವಂತ ಕನಸು. ಏನೋ ಯವ್ವನಸ್ಥರ ಆದ್ರೆ ಯಾವ ಬಟ್ಟೆ ಹಾಕೋಬೇಕು, ಎಲ್ಲ ಹೋಗ್ಬೇಕು ಶಾಪಿಂಗ್ಗೆ. ನಿಜನಾ? ಹೌದು. ಹಾಗಾದ್ರೆ ಒಂದ್ ವಾರ ಆದ ನಂತರ ಇರುವಂತಹ ಬರ್ಡೇ ಬಗ್ಗೆ ಕನಸು ಕಾಣ್ತಿರ್ತಾರೆ. ಬರ್ಡೇ ಪಾರ್ಟಿಯನ್ನ ಎಲ್ಲಿ ಮಾಡ್ಕೊಳ್ಳುವಂತಹದ್ದು, ಈ ಹೋಟೆಲ್ ಮಾಡ್ಕೊಳ್ಳೋದಾ, ಇನ್ನೊಂದು ಹೋಟೆಲ್ ಮಾಡ್ಕೊಳ್ಳೋದಾ ಅಂತ ಹೇಳಿ ಬರ್ಡೇ ಬಗ್ಗೆ ಕನಸು ಕಾಣ್ತಿದೀವಿ. ಒಂದು ವಾರ ಆದ ನಂತರ ಇರುವಂತಹ ಬರ್ಡೇ ಬಗ್ಗೆ ಕನಸು ಕಾಣ್ತಿದೀವಿ. ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಅನ್ಕೊಳ್ಳಿ, ಮದುವೆ ಆದ ಆನಿವರ್ಸರಿ ಇದೆ ಅಂತ ಅನ್ಕೊಳ್ಳಿ. 2 ವರ್ಷನೋ 3 ವರ್ಷನೋ 5 ವರ್ಷನೋ 10 ವರ್ಷನೋ ಆಗಿ ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ಆನಿವರ್ಸರಿ ಇದೆ, ದೊಡ್ಡ ಪಾರ್ಟಿ ಇದೆ ಅಂತ ಅನ್ಕೊಳ್ಳಿ. ಆ ಪಾರ್ಟಿ ಬಗ್ಗೆ ಕನಸು ಕಾಣ್ತಿರ್ತಾರೆ. ಇಷ್ಟು ದಿನ ಆದ ನಂತರ ನನ್ ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಹೇಳಿ, ಹೌದಾ? ಓಕೆ, ಮದ್ವೆ ಇದೆ ಅಂತ ಅನ್ಕೊಳ್ಳಿ. ಒಂದ್ ವಾರನೋ ಅಥವಾ ಒಂದ್ ತಿಂಗಳಾದ್ಮೇಲೆ ಮದ್ವೆ ಇದೆ ಅಂತ ಅನ್ಕೊಳ್ಳಿ. ಈಗ ಹೆಣ್ಣು ಗಂಡು ಇಬ್ಬರೂ ಸಹ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಿಜನ? ಮದ್ವೆ ದಿನ ಈ ಮಂಟಪದಲ್ಲಿ ಮದ್ವೆ ಇದೆ, ಓಕೆ, ಮದ್ವೆ ದಿನ ಹೇಗಿರುತ್ತೋ ಪರಿಸ್ಥಿತಿ, ಯಾವ್ಯಾವ ಕಾರ್ಯಕ್ರಮಗಳೆಲ್ಲ ಇರುತ್ತೋ ಮದ್ವೆ ದಿನ, ಅದಾದ ನಂತರ ಮದ್ವೆ ನಡೆಸ್ಕೊಳ್ಳುವಂತವ್ರು ನಮಗೆ ಏನೇನೆಲ್ಲ ಮಾಡ್ಲಿಕ್ಕೆ ಹೇಳ್ತಾರೋ, ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಹೇಳ್ತಾರೆ, ಸೈನ್ ಹಾಕ್ಲಿಕ್ಕೆ ಅಥವಾ ಹಾರ ಬದಲಾಯಿಸ್ಕೊಳ್ಲಿಕ್ಕೆ ಹೇಳ್ತಾರೆ, ಇದನ್ನ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು, ಫೋಟೋಗೆ ಹೆಂಗ್ ಪೋಸ್ ಮಾಡ್ಬೇಕು, ಇದನ್ನೆಲ್ಲ ಕನಸು ಕಾಣ್ತಾ ಇರ್ತಾರೆ, ಹೌದಾ? ಬರ್ಡೇಗೋಸ್ಕರ ಕನಸು ಕಾಣ್ತಿದೀವಿ, ಬರ್ಡೇಗೋಸ್ಕರ ಮುಂದೆ ಬರುವಂತಹ ಬರ್ಡೇಗೋಸ್ಕರ ಯೋಚನೆ ಮಾಡ್ತಿದೀವಿ, ಮದ್ವೆ ದಿನಕ್ಕೋಸ್ಕರ ಯೋಚನೆ ಮಾಡ್ತಿದ್ವಿ, ಮದ್ವೆಗೋಸ್ಕರ ಯೋಚನೆ ಮಾಡ್ತಿದ್ವಿ ಮನುಷ್ಯರ ಜೀವನಗಳಲ್ಲಿ. ನಾನ್ ನಿಮ್ಗೊಂದು ಪ್ರಶ್ನೆ ಕೇಳಿದ್ರೆ, ಇಷ್ಟಕ್ಕೂ ಒಂದ್ ವಾರ ಆದ ನಂತರ ಇರುವಂತಹ ಬರ್ಡೇ ಬಗ್ಗೆ ಕನಸು ಕಾಣ್ತಿದ್ವಲ್ವಾ, ಯೋಚನೆ ಮಾಡ್ತಿದ್ವಲ್ವಾ? ಒಂದು ವಾರ ಆದ ನಂತರ ಖಚಿತವಾಗಿ ಯಾವ ಮನುಷ್ಯ ಆದ್ರೂ ನನ್ ಬರ್ಡೇಯನ್ನ ಆಚರಿಸ್ಕೊಳ್ತೀನಿ ಅಂತ ಹೇಳಲಿಕ್ಕಾಗತ್ತೆ? ಒಂದು ವಾರ ಆದ ನಂತರ ಬರ್ಡೇ ಏನಿದೆ, ಆ ಬರ್ಡೇಯನ್ನ ಖಂಡಿತವಾಗಿ 100% ನಾನು ಆಚರಿಸ್ಕೊಳ್ತೀನಿ ಅಂತ ಹೇಳಲಿಕ್ಕಾಗತ್ತೆ? ಯಾಕಾಗೋದಿಲ್ಲ? ಹೌದಲ್ವಾ? ಅಷ್ಟ್ರೊಳಗಡೆ ಏನೇನಾಗೋಗುತ್ತೋ ಗೊತ್ತಿಲ್ಲ. ಮದ್ವೆ ಮುರಿದೋಗ್ಬೋದು, ಇನ್ನೊಂದಾಗ್ಬೋದು, ಏನೇನೆಲ್ಲ ಆಗೋಗ್ಬೋದಲ್ವಾ? ಆರೋಗ್ಯ ಸಮಸ್ಯೆ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಒಂದ್ ವಾರ ಆದ ನಂತರ ಖಚಿತವಾಗಿ ನನ್ನ ಬರ್ಡೇ ನಾನು ಆಚರಿಸ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಒಂದ್ ತಿಂಗಳಾದ ನಂತರ ಮದ್ವೆ ಇದೆ ಅಂತ ಅನ್ಕೊಳ್ಳಿ. ಖಂಡಿತವಾಗ್ಲೂ ಒಂದ್ ತಿಂಗಳಾದ ನಂತರ ನನ್ನ ಮದ್ವೆ ನಡೆಯುತ್ತೆ ಅಂತ ಆದ್ರೂ ಹೇಳಲಿಕ್ಕೆ ಆಗತ್ತ? ಆಗತ್ತ? ಇಲ್ಲ ಅಲ್ವಾ? ಒಂದ್ ಡೇಟ್ ಹಾಕ್ಬಿಟ್ಟು ಇನ್ವಿಟೇಷನ್ ಅಲ್ಲಿ ಪತ್ರಿಕೆಗಳನ್ನ ಹಂಚಿದೀವಿ ಅಷ್ಟೇ.
ಆ ಡೇಟ್ ಮುಂಚೆ ಏನೇನ್ ನಡೆಯುತ್ತೋ ಯಾರಿಗ್ ಗೊತ್ತು? ನಾನು ಈಗ ತಾನೇ ಹೇಳಿದ್ನಲ್ವಾ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನೊಂದಾಗ್ಬೋದು, ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಹಾಗಾದ್ರೆ ಒಂದು ವಾರ ಆದ ನಂತರ ಖಚಿತವಾಗಿ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ಹೇಳಿಕ್ ಆಗೋದಿಲ್ಲ. ಒಂದ್ ತಿಂಗಳಾದ ನಂತರ ನನ್ನ ಮದ್ವೆ ಇದೆ, ಇನ್ವಿಟೇಷನ್ ಪ್ರಕಾರ ನಾನು ಖಚಿತವಾಗಿ 100% ಈ ಮದ್ವೆ ನಡೆಯುತ್ತೆ, ಚಿಕ್ಕ ಡೌಟು ಸಹ ಇಲ್ಲ ಅಂತ ನಾವ್ ಅನ್ಕೊಂಡಿರ್ಬೋದು ಅಷ್ಟೇ. ಆದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ, ನಮ್ಮ ಶರೀರ ಏನಾಗಿರುತ್ತೋ ಅಷ್ಟರಲ್ಲಿ ಅಂತ ಹೇಳಿ. ಹೌದಾ? ಅದು ಸಹ ಗ್ಯಾರಂಟಿ ಇಲ್ಲ. ಆದ್ರೆ ಬರ್ತ್ಡೇ ಬಗ್ಗೆನೂ ಯೋಚನೆ ಮಾಡಿದ್ವಿ, ಮದ್ವೆ ಬಗ್ಗೆನೂ ಯೋಚನೆ ಮಾಡಿದ್ವಿ. ಒಂದು ಈವೆಂಟ್ ಇದೆ ನಮ್ಮ ಜೀವನದಲ್ಲಿ, ಒಂದು ಹಂತ ಇದೆ ನಮ್ಮ ಜೀವನದಲ್ಲಿ. ಯಾವ್ದದು ಅಂದ್ರೆ ಈ ಮರಣ ಅನ್ನುವಂತಹದ್ದು. ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನಿಮ್ ಹತ್ರ, ಖಚಿತವಾಗಿ ಒಂದಲ್ಲ ಒಂದು ದಿನ ಮರಣ ಬಂದೇ ಬರುತ್ತೆ. ನಮ್ಮ ಜೀವನದಲ್ಲಿ ಬರ್ತ್ಡೇ ಅನ್ನುವಂತಹದ್ದು ನಡಿಬಹುದು, ನಡೀದೇ ಇರ್ಬೋದು, ಗ್ಯಾರಂಟಿ ಇಲ್ಲ. ನಮ್ಮ ಜೀವನದಲ್ಲಿ ಮದುವೆ ಅನ್ನುವಂತಹದ್ದು ನಡಿಬಹುದು, ನಡೀದೇ ಇರ್ಬೋದು. ನಮ್ಮ ಜೀವನದಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಅನ್ನುವಂತಹದ್ದು ನಡಿಬಹುದು, ನಡೀದೇ ಇರ್ಬೋದು. ಗ್ಯಾರಂಟಿ ಇಲ್ಲದೆ ಇರುವಂತಹ ವಿಚಾರಗಳು ನಾವು ಎಷ್ಟೊತ್ತು ಮಾತಾಡ್ಕೊಂಡಂತಹದ್ದು. ಆದ್ರೆ ಮರಣ ಅನ್ನುವಂತಹದ್ದು ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಬಂದೇ ಬರುತ್ತಾ? 100% ಖಚಿತವಾಗಿ ಬರುತ್ತೆ. ಏನರ್ಥ ಆಗ್ತದೆ ನಮ್ಗೆ ಇದರಿಂದ? ಮನುಷ್ಯರು ಗ್ಯಾರಂಟಿ ಇಲ್ಲದೆ ಇರುವಂತಹದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಗ್ಯಾರಂಟಿಯಾಗಿ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ನಡೆಯುವಂತಹ ಘಟನೆಯನ್ನು ಗಾಳಿಗೆ ಬಿಟ್ಬಿಟ್ಟಿದ್ದಾರೆ. ಹೌದಾ ಇಲ್ವಾ? ಮನೆಗಳಲ್ಲಿ ಮರಣದ ಬಗ್ಗೆ ಮಾತು ಎತ್ತಲಿಕ್ಕೆ ಬಿಡೋದಿಲ್ಲ. ನಿಮ್ಗೆ ಗೊತ್ತಲ್ವಾ? ಯಾರಾದ್ರೂ ಸಾವಿನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಯೌವನಸ್ಥರು ಅಥವಾ ಮಕ್ಕಳು ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಟಕ್ಕಂತ ವಯಸ್ಸಾದಂತವ್ರು ಏನ್ ಮಾಡ್ತಾರೆ? ಮಾತಾಡಬಾರ್ದು. ಈ ತರ ಅನಿಷ್ಟ ವಿಚಾರಗಳನ್ನೆಲ್ಲ ಮನೆಯಲ್ಲಿ ಮಾತಾಡಬಾರ್ದು. ಸಾವು ಅಂತ ಹೇಳಿದ್ರೆ ಊಫಿ ಅಂತಾರೆ ಬಂದ್ಬಿಟ್ಟು. ಹೌದಾ? ಅದ್ರ ಬಗ್ಗೆ ಮಾತಾಡಬಾರ್ದು. ಸಾವಿನ ಬಗ್ಗೆ ಮಾತಾಡಬಾರ್ದ? ಅದು ನೆನೆಸ್ಕೊಳ್ಳಬಾರ್ದ? ಇಲ್ಲ. ಯಾವ್ದ್ರ ಬಗ್ಗೆ ನೆನೆಸ್ಕೋಬೇಕು? ಗ್ಯಾರಂಟಿ ಇಲ್ಲದೆ ಇರುವಂತಹ ಈ ವಿಚಾರಗಳ ಬಗ್ಗೆ ನೆನೆಸ್ಕೋಬೇಕಿದ್ರೆ, ಶಾಶ್ವತ ಅಲ್ಲದೆ ಇರುವಂತಹ, ಗ್ಯಾರಂಟಿ ಇಲ್ಲದೆ ಇರುವಂತಹ, ಅದು ನಡೀಬಹುದಾಗಿರುವಂತಹ ಸಾಧ್ಯತೆಗಳಿಲ್ಲದೆ ಇರುವಂತಹ ವಿಚಾರಗಳ ಬಗ್ಗೆ ಬೇಕಾದ್ರೆ ನೆನೆಸ್ಕೋ, ಮಾತಾಡು, ತೊಂದ್ರೆ ಇಲ್ಲ. ಒಂದ್ ತಿಂಗಳಿರುತ್ತೆ, ಇವಾಗಲೇ ಪ್ಲಾನ್ ಮಾಡ್ತಿರ್ತಾರೆ ಎಲ್ಲಿಗೆ ಹೋಗ್ಬೇಕು, ಈ ಇವೆಂಟ್ ಇದೆ ನನ್ನ ಜೀವನದಲ್ಲಿ, ವೆಡ್ಡಿಂಗ್ ಆನಿವರ್ಸರಿ ಇದೆ ಅಥವಾ ಬರ್ತ್ಡೇ ಇದೆ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಹೋಗಿ ಪಾರ್ಟಿ ಮಾಡ್ಕೋಬೇಕು, ಎಷ್ಟು ಖರ್ಚು ಮಾಡ್ಬೇಕು ಅಂತ ಈಗಿಂದ ಯೋಚನೆ ಮಾಡ್ತಿರ್ತಾರೆ. ಮರಣದ ಬಗ್ಗೆ ಅದು ನಡೆದೇ ನಡೆಯುತ್ತಲ್ವಾ ನಮ್ಮ ಜೀವನದಲ್ಲಿ? ಖಂಡಿತವಾಗಿ 100% ಆಗೇ ಆಗುತ್ತಲ್ವಾ ನಮ್ಮ ಜೀವನದಲ್ಲಿ? ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ? ಅದ್ರ ಬಗ್ಗೆ ಏನಕ್ಕೋಸ್ಕರ ಮಾತಾಡೋದಿಲ್ಲ? ಅದ್ರ ಬಗ್ಗೆ ಏನಕ್ಕೋಸ್ಕರ ಮಾತಾಡಿದ್ರೆ ದೊಡ್ಡವರು ಚಿಕ್ಕವರು ಬಾಯಿ ಮುಚ್ಚಿಸುವಂತಹದ್ದು. ಹೌದಾ? ನಾವು ಇಷ್ಟಕ್ಕೂ ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀವಾ ಅಂತ ಹೇಳಿ ಒಂದ್ಸರಿ ನೋಡಿ ಯೋಚನೆ ಮಾಡಿ ನೋಡೋಣ. ಸತ್ಯವೇದಲ್ಲಿರುವಂತಹ ಒಂದು ಮಾತನ್ನ ಓದಿ ಮುಂದೆ ಹೋಗೋಣ. ಪ್ರಸಂಗಿ ಗ್ರಂಥ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಮಾತು. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1ನೇ ವಚನ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು, ಔತಣದ ಮನೆಗಿಂತ ಮರಣದ ದುಃಖದ ಮನೆಗೆ ಹೋಗುವುದು ಲೇಸು. ಹೌದಾ? ಏನರ್ಥ ಆಯ್ತು ನಮ್ಗೆ ಈ ವಚನದಲ್ಲಿ? ನಾವು ಮರಣ ಅನಿಷ್ಟ ಅಂದ್ವಿ. ಹೌದಾ? ಮರಣ ಒಂದು ಕ್ಷುಲ್ಲಕವಾಗಿರುವಂತಹದ್ದು, ನಮ್ಮ ಜೀವನದಲ್ಲಿ ತುಂಬಾ ಕೆಟ್ಟದ್ದು ಅಂತ ಹೇಳಿ ಮಾತಾಡ್ಕೊಳ್ತಿದ್ವಿ ಪ್ರಪಂಚದ ಜನ ಎಲ್ಲ. ಹೌದಾ? ದೇವ್ರೇನಂತಿದ್ದಾರೆ? ಸುಗಂಧ ತೈಲಕ್ಕಿಂತ ಒಳ್ಳೆ ಹೆಸರು ಉತ್ತಮ, ಜನನ ದಿನಕ್ಕಿಂತ ಬರ್ಡೇ ಪ್ಲಾನ್ ಮಾಡ್ಕೊಂಡ್ವಲ್ವಾ, ದೇವ್ರೇನಂತಿದ್ದಾರೆ ಗೊತ್ತಾ? ನಿಮ್ ಬರ್ಡೇಗಿಂತ ಡೆತ್ ಡೇ ಮೇಲು ಅಂತಿದ್ದಾರೆ. ಹೌದಾ? ಜನನ ದಿನಕ್ಕಿಂತ ಮರಣ ದಿನ ಮೇಲು, ಜನನ ದಿನಕ್ಕಿಂತ ಮರಣ ದಿನ ಮೇಲು. ಮುಂದೆ, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲಾ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಸ್ಮರಿಸುವಂತಹದ್ದು ಅಂದ್ರೆ ಏನ್ ಪ್ರಿಯರೇ? ಸ್ಮರಿಸುವಂತಹದ್ದು ಅಂದ್ರೆ ನೆನಪಿಸಿಕೊಳ್ಳುವಂತ, ಊಹೆ ಮಾಡ್ಕೊಳ್ಳುವಂತಹದ್ದು ಅಂತ ಹೇಳಿ ಹೇಳ್ಬೋದಾ? ಊಹೆ ಯಾವ್ದ್ರ ಬಗ್ಗೆ? ಮರಣದ ಬಗ್ಗೆ. ನಾವ್ ಯಾವ್ದ್ರ ಬಗ್ಗೆ ಊಹೆ ಮಾಡ್ಕೊಳ್ತಿದ್ವಿ? ಜನ್ಮ ದಿನದ ಬಗ್ಗೆ. ಬರ್ತ್ಡೇ ಬರುತ್ತೆ, ಹಿಂಗ್ ಪಾರ್ಟಿ ಹಿಂಗೆ ಹೋಸ್ಟ್ ಮಾಡೋದ, ಹಂಗ್ ಹೋಸ್ಟ್ ಮಾಡೋದ ಅಂತ ನಾವು ಪ್ಲಾನ್ ಮಾಡ್ತಿದ್ವಿ. ಹೌದಾ? ಬರ್ತ್ಡೇಗೋಸ್ಕರ ಅಥವಾ ಇನ್ನೊಂದು ಫಂಕ್ಷನ್ಗೋಸ್ಕರ, ಅಥವಾ ನಮ್ಮ ಜೀವನದ ಉದ್ದಕ್ಕೂ ನಡೆಯುತ್ತಲ್ಲ ಬೇರೆ 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 ಫಂಕ್ಷನ್ಗಳು, ಆ ಫಂಕ್ಷನ್ಗಳಿಗೋಸ್ಕರ ನಾವು ಊಹೆ ಮಾಡ್ಕೊಳ್ತಿದ್ವಿ, ನಾವು ಸ್ಮರಿಸ್ಕೊಳ್ತಿದ್ವಿ. ದೇವ್ರೇನಂತಿದ್ದಾರೆ? ಸ್ಮರಿಸ್ಕೊಳ್ಬೇಕಾಗಿರುವಂತಹ ನಿಜವಾಗ್ಲೂ ಯಾವ್ದು ಇದೆ ಅಂದ್ರೆ ಮನುಷ್ಯರ ಜೀವನದಲ್ಲಿ, ಅದು ಮರಣದ ದಿನವನ್ನ. ಅದಕ್ಕೆ ಹೇಳ್ಕೊಡ್ತಿದ್ದಾರೆ, ಜನನ ದಿನಕ್ಕಿಂತ ಮರಣ ದಿನ ಮೇಲು.
ಮನೆಗೆ ಯಾವ್ದಾದ್ರು ಫಂಕ್ಷನ್ ನೀವ್ ಅಟೆಂಡ್ ಆಗ್ಲೇಬೇಕು ಅನ್ನೋ ಹಂಗಿದ್ರೆ, ಯಾರಾದ್ರೂ ತೀರ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಮ ರಿಲೇಷನ್ಸ್ ಅಲ್ಲೋ ಅಥವಾ ನಿಮ್ಮ ನಿಮ್ಮ ಏರಿಯಾದಲ್ಲಿ ಇರುವಂತ ಯಾರಾದ್ರೂ ತೀರ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಮನೆಗೆ ಮಾತ್ರ ಮಿಸ್ ಮಾಡದೆ ಹೋಗ್ ಬನ್ನಿ ಅಂತಿದ್ದಾರೆ ದೇವ್ರು. ಹೌದಾ? ನೀವ್ ಫಂಕ್ಷನ್ ಮಿಸ್ ಮಾಡಿದ್ರು ಪರವಾಗಿಲ್ಲ, ಒಂದಿನ ರಜಾ ಹಾಕಿ ಎಲ್ಲಿಗೆ ಹೋಗಿ, ಮರಣ ದುಃಖದ ಮನೆಗೆ ಹೋಗಿ ಅಲ್ಲಿರುವಂತಹ ಪಾರ್ಥಿವ ಶರೀರವನ್ನು ನೀವು ನೋಡ್ಬೇಕು. ಅದರ ಸುತ್ತ ಅಳ್ತಿರುವಂತಹ ಜನರನ್ನ ನೀವು ನೋಡ್ಬೇಕು. ಅವನ ಜೀವನದುದ್ದಕ್ಕೂ ಆ ವ್ಯಕ್ತಿ ಏನ್ ಮಾಡ್ದ ಅಂತ ನೀವು ಸ್ಮರಿಸ್ಕೋಬೇಕು. ಈಗ ವ್ಯಕ್ತಿ ಮರಣ ಆದ ನಂತರ ಆ ವ್ಯಕ್ತಿ ಎಲ್ಲಿರ್ಬೋದು, ಏನ್ ಮಾಡ್ತಿರ್ಬೋದು ಅಂತ ನೀವು ನೆನಪಿಸ್ಕೋಬೇಕು, ಸ್ಮರಿಸ್ಕೋಬೇಕು, ಊಹಿಸ್ಕೋಬೇಕು ಅಂತಿದ್ದಾರೆ ದೇವರು. ಹೌದಾ? ನಮ್ಮ ಆಲೋಚನೆಗೂ ದೇವರ ಆಲೋಚನೆಗೂ ತೀವ್ರವಾಗಿ ವಿರುದ್ಧವಾಗಿದೆಯಲ್ವಾ? ಎಲ್ಲೆಲ್ಲೋ ಆಪೋಸಿಟ್ ಆಗಿದೆಯಲ್ವಾ? ನಾವ್ ನೋಡಿದ್ರೆ ಬರ್ತ್ಡೇ ಅನ್ನುವಂಥವ್ರು, ನಾವ್ ನೋಡಿದ್ರೆ ವರ್ಕ್ ಆನಿವರ್ಸರಿ ಅಥವಾ ಮ್ಯಾರೇಜ್ ಆನಿವರ್ಸರಿ ಅನ್ನುವಂಥವ್ರು, ಅಥವಾ ಮ್ಯಾರೇಜ್ ಡೇ ಅನ್ನುವಂಥವ್ರು. ದೇವ್ರು ನೋಡಿದ್ರೆ ಡೆತ್ ಡೇ ಅಂತಿದ್ದಾರೆ, ಅದು ಮುಖ್ಯ ಅಂತಿದ್ದಾರೆ. ಇಷ್ಟಕ್ಕೂ ನಮ್ಮ ಅಂಶದ ಹೆಸರೇನು? ಮನುಷ್ಯರ ಜೀವನದಲ್ಲಿ ಮರಣ ದಿನದ ಪ್ರಾಮುಖ್ಯತೆ ಅಲ್ವಾ? ಓಕೆ, ಇಷ್ಟಕ್ಕೂ ದೇವ್ರು ಮರಣ ದಿನ ಏನಕ್ಕೋಸ್ಕರ ಅಷ್ಟು ಮುಖ್ಯ ಅಂತ ಹೇಳಿದ್ದಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ ಈ ಸಂದೇಶದಲ್ಲಿ. ಏನಕ್ಕೋಸ್ಕರ ಅದಷ್ಟೊಂದು ಮುಖ್ಯ ಮರಣದ ದಿನ ಅನ್ನುವಂತಹದ್ದು? ಏನಕ್ಕೋಸ್ಕರ ಅಷ್ಟೊಂದು ಪ್ರಾಮುಖ್ಯ? ಅದ್ ಏನಕ್ಕೋಸ್ಕರ ಅಷ್ಟೊಂದು ದೊಡ್ಡ ಪಾತ್ರವನ್ನು ಪೋಷಿಸುತ್ತೆ? ಏನಕ್ಕೋಸ್ಕರ ದೇವರು ಮರಣ ದುಃಖದ ಮನೆಗೆ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರು? ನಾವು ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ದೀವಿ. ಮರಣ ದುಃಖದ ಮನೆಗೆ ನೀವು ಹೋದಾಗ ಅಲ್ಲಿ ಪಾರ್ಥಿವ ಶರೀರ ಅಥವಾ ಶವವನ್ನ ನೀವು ನೋಡಿದಾಗ್ಲೇ ನಮ್ಗೆ ಅರ್ಥ ಆಗುವಂತಹದ್ದು ಏನಂತ, ಎಷ್ಟೇ ಸಂಪಾದನೆ ಮಾಡ್ಕೊಂಡ್ರು, ಏನೇನೇ ಮಾಡ್ಕೊಂಡ್ರು ಜೀವನದಲ್ಲಿ ಹೋಗ್ಬೇಕಾಗಿರುವಂತಹ ದಿನವನ್ನ ದೇವರು ಯಾವ ದಿನವನ್ನ ಏರ್ಪಾಟ್ ಮಾಡಿದಾರೋ ಆ ದಿನ ಎಲ್ಲರೂ ಹೊರಟೋಗ್ಬೇಕು. ಇದನ್ನ ಸಾಕಷ್ಟು ಸಾರಿ ನಾವು ಮಾತಾಡ್ಕೊಂಡಿದ್ದೀವಿ. ಇದನ್ನ ಹೊರತುಪಡಿಸಿ ಇನ್ನೂ ಸ್ವಲ್ಪ ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡಿ ನೋಡೋಣ. ಮರಣದ ದಿನ ಅನ್ನುವಂತಹದ್ದು ಎಷ್ಟು ಮುಖ್ಯ ಆಗಿರುವಂತಹದ್ದು ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ. ಓಕೆ, ಇಷ್ಟಕ್ಕೂ ಮರಣದ ದಿನ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ತಗೊಂಡು ಯೋಚನೆ ಮಾಡಿ ನೋಡೋಣ. ಇಷ್ಟಕ್ಕೂ ನೀವೊಂದು ಜಾಗದಲ್ಲಿ ಲೋಕದಲ್ಲಿ ಉದ್ಯೋಗ ಮಾಡ್ತಿದ್ದೀರಾ ಅಥವಾ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಯಾವುದು? ನೀವೊಂದು ಉದ್ಯೋಗವನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅತ್ಯಂತ ಇಷ್ಟಕರವಾಗಿರುವಂತಹ ದಿನ ಯಾವುದು? ಸಂಡೇ. ವೆರಿ ಗುಡ್. ಓಕೆ, ಕೈಯಲ್ಲಿರುವಂತಹ ಕಾಸೆಲ್ಲ ಖಾಲಿ ಆಗಿದೆ ಅಂತ ಅನ್ಕೊಳ್ಳಿ, ತಿಂಗಳ ಕೊನೆ ಅಂತ ಅನ್ಕೊಳ್ಳಿ. ಇವಾಗ ಹೇಳಿ, ನಿಮಗೆ ಪ್ರಿಯವಾಗಿರುವಂತಹ ದಿನ ಯಾವುದು? ಸ್ಯಾಲ್ರಿ ಬರೋ ದಿನ. ಸ್ಯಾಲ್ರಿ ಬರೋ ದಿನ, ಹೌದಲ್ವಾ? ಸ್ಯಾಲ್ರಿ ಬರೋ ದಿನ ಏನಕ್ಕೋಸ್ಕರ ಇಷ್ಟ? ಅದು ನೀವು ಇಷ್ಟು ದಿನ ಮಾಡಿರುವಂತಹ ಕೆಲಸಕ್ಕೆ ಪ್ರತಿಫಲವನ್ನ ಸಲ್ಲಿಸುವಂತಹ ದಿನ. ಹೌದಾ? ನೀವಿಷ್ಟು ದಿನ ಮಾಡಿರುವಂತಹ ಕೆಲಸಕ್ಕೆ, ನೀವಿಷ್ಟು ದಿನ ಮಾಡಿರುವಂತಹ ಕೂಲಿಗೆ, ನೀವಿಷ್ಟು ದಿನ ಪಟ್ಟಿರುವಂತಹ ಕಷ್ಟಕ್ಕೆ ಪ್ರತಿಫಲ ಸಲ್ಲಿಸುವಂತಹ ದಿನ ಯಾವುದು? ನಿಮ್ಮ ಸಂಬಳದ ದಿನ. ಇಷ್ಟಕ್ಕೂ ಸಂಬಳದ ದಿನ ನೀವು ಸಂಬಳವನ್ನ ಕೈಯಾರೆ ಇಸ್ಕೋಬೇಕು ಅಂತ ಹೇಳಿದ್ರೆ, ಅಥವಾ ಒಂದ್ ವೇಳೆ ಅಕೌಂಟ್ ಬರುತ್ತೆ ಅಂತಾನೆ ಅನ್ಕೊಳ್ಳಿ, ಆದ್ರೆ ಸದ್ಯಕ್ಕೆ ಕೈಯಾರೆ ಇಸ್ಕೋಬೇಕು ಅಂತ ಅನ್ಕೊಳ್ಳಿ. ಅಕೌಂಟ್ ಬರೋದಿಲ್ಲ ಸ್ಯಾಲ್ರಿ, ಕೈಯಾರೆ ಇಸ್ಕೋಬೇಕು, ಕ್ಯಾಶ್ ಇಸ್ಕೋಬೇಕು. ಹೆಂಗ್ ಹೋಗ್ತೀರಾ ಈಸ್ಕೊಡ್ಲಿಕ್ಕೆ? ಖುಷಿಯಾಗಿ ಹೋಗ್ತೀರಾ ಅಥವಾ ಅಯ್ಯೋ ನನ್ ಸ್ಯಾಲ್ರಿ ಬರ್ತಿದೆ ಅಂತ ಹತ್ಕೊಂಡು ಗೋಳಾಡ್ಕೊಂಡು ಹೋಗ್ತೀರಾ? ಖುಷಿಯಾಗಿ ಹೋಗ್ತೀರಾ? ಸಂತೋಷವಾಗಿ ಹೋಗ್ತೀರಾ ಅಲ್ವಾ? ಯಾರು ಸಹ ಬೇಡ ಅನ್ನೋದಿಲ್ಲ ಅಲ್ವಾ? ಸಂಬಳ ಕೊಡ್ಬೇಕಾದ್ರೆ ಯಾರು ಸಹ ಬೇಡ ಅನ್ನೋದಿಲ್ಲ ಅಲ್ವಾ? ಯಾರು ಸಹ ಈ ತಿಂಗಳಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದಿನ ತಿಂಗಳು ಕೊಡಿ ಅಂತ ಪೋಸ್ಟ್ ಪೋನ್ ಮಾಡೋದಿಲ್ಲ ಅಲ್ವಾ? ಮುಂದಕ್ಕೆ ತಳ್ಳೋದಿಲ್ಲ ಅಲ್ವಾ? ಪ್ರತಿಫಲ ಕೊಡುವಂತಹ ದಿನ ಮುಂದಕ್ಕೆ ಹೋಗ್ಬಾರ್ದು, ಇವತ್ತೇ ಸಿಕ್ಬೇಕು ನನಗೆ ಪ್ರತಿಫಲ ಅಂತ ಅನ್ಕೊಡುವಂತಹ ನಮಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ನಮ್ಮ ಮರಣದ ದಿನ ಅಂತ ದೇವರು ಏನ್ ಏರ್ಪಾಟ್ ಮಾಡಿದ್ದಾರೆ ಅದು ನಮಗೆ ಪ್ರತಿಫಲ ಸಲ್ಲಿಸುವಂತಹ ದಿನ. ನಮ್ಮ ಜೀವನದ ಒಬ್ಬ ಮನುಷ್ಯ 60 ವರ್ಷ ಬದುಕಿದಾನೆ ಅಂತ ಹೇಳಿದ್ರೆ, 60 ವರ್ಷ ಆ ಮನುಷ್ಯ ಈ ಭೂಮಿಯ ಮೇಲೆ ಏನೇನ್ ಕಷ್ಟಪಟ್ಟಿದ್ದಾನೆ, ದೇವರಿಗೋಸ್ಕರ ಏನೇನ್ ಮಾಡಿದ್ದಾನೆ, ವಾಕ್ಯಕ್ಕೋಸ್ಕರ ಏನೇನು ಶ್ರಮೆ ಪಟ್ಟಿದ್ದಾನೆ, ಹೌದಾ? ಒಳ್ಳೊಳ್ಳೆ ಕೆಲಸಗಳು ಏನೇನ್ ಮಾಡಿದ್ದಾನೆ, ಆ ಅಷ್ಟೂ ಕೆಲಸಗಳಿಗೆ ದೇವರು ಪ್ರತಿಫಲ ಸಲ್ಲಿಸುವಂತಹ ದಿನ ಮನುಷ್ಯನಿಗೆ ಅಂತ ಯಾವ್ದಾದ್ರು ಇದ್ರೆ ಅದು ಯಾವ ದಿನ? ಮರಣದ ದಿನ. ಹುಟ್ಟಿದ ದಿನ ಅಲ್ಲ. ಹುಟ್ಟಿದ ದಿನ ಬಂಧು ಬಳಗವರ್ದವರು ಬಂದು ನಮ್ಗೆ ಗಿಫ್ಟ್ ಕೊಡ್ತಾರೆ ಅಷ್ಟೇ. ದೇವ್ರು ಯಾವಾಗ ಕೊಡ್ತಾರೆ ಗಿಫ್ಟ್ ಅನ್ನ? ಎಲ್ಲವನ್ನು ಸೇರಿಸಿ ನಮ್ಮ ಮರಣದ ಆ ದಿನ ಕೊಡ್ತಾರಂತೆ. ನಿಜಾನ? ನಾವು ಹೋಗ್ತೀವಲ್ವಾ ಈ ಲೋಕವನ್ನ ಬಿಟ್ಟು, ಅವತ್ತು ಸಿಕ್ಕತ್ತೆ ನಮ್ಗೆ ಪ್ರತಿಫಲ ಅನ್ನುವಂತಹದ್ದು. ಅವತ್ತು ಸಿಕ್ಕತ್ತೆ ನಮಗೆ ಶಾಶ್ವತವಾಗಿರುವಂತಹ ವಿಶ್ರಾಂತಿ ಅನ್ನುವಂತಹದ್ದು. ಹೌದಾ? ಪ್ರತಿಫಲ ಸಲ್ಲಿಸುವಂತಹ ದಿನ, ದೇವರು ಮನುಷ್ಯರಿಗೆ ಪ್ರತಿಫಲ ಹಿಂದಿರುಗಿ ಕೊಡುವಂತಹ ದಿನ ಮರಣದ ದಿನ. ನಾವೇನಕ್ಕೋಸ್ಕರ ಅದನ್ನ ಹತ್ಕೊಂಡು ಸ್ವೀಕಾರ ಮಾಡ್ಕೊಳ್ತೀವಿ, ನಾವೇನಕ್ಕೋಸ್ಕರ ಅದಕ್ಕೆ ಹೆದರ್ಕೊಳ್ತೀವಿ? ನೀವ್ ಯೋಚನೆ ಮಾಡಿ ನೋಡಿ. ಇವಾಗ
ನಮ್ಮ ಸಂಬಳದ ದಿನ ಅಂದ್ರೆ ಖುಷಿ ಖುಷಿಯಾಗಿ ಹೋಗಿ ಸ್ವೀಕಾರ ಮಾಡಿದ್ವಿ. ನಮ್ಮ ಮರಣದ ದಿನ ಅಂದ್ರೆ ಹೆದರ್ಕೊಳ್ತಿದ್ವಿ. ಹೌದಾ? ಅಯ್ಯಯ್ಯೋ! ಮರಣ ಬಂದ್ಬಿಡತ್ತ. ಹೊರಟೋಗ್ತೀನ ನಾನು ಅಂತ ಎಷ್ಟು ಜನ ಭಯಪಟ್ಟು, ಹೆದರಿ, ನಾಳೆ ಹೋಗುವಂತವ್ರು ಇವತ್ತೇ ಎಷ್ಟ್ ಜನ ಹೋಗ್ತಿದಾರೆ ಗೊತ್ತಾ? ಏನಕ್ಕೋಸ್ಕರ? ಹೆದರ್ಕೊಂಡು. ಮರಣ ಅಂದ್ರೆ ಎಲ್ಲರಿಗೂ ಇರುವಂತಹ ಕಲ್ಪನೆ, ಅಭಿಪ್ರಾಯ ಏನು? ನಾನು ಈ ವರ್ಷ ಸಾಯ್ಬಾರ್ದು, ಇನ್ನೊಂದು 10 ವರ್ಷ ಬಿಟ್ಕೊಂಡು ಸಾಯ್ಬೇಕು. ಪೋಸ್ಟ್‌ಪೋನ್ ಮಾಡ್ತಿದ್ದಾರೆ. ಮುಂದೆ ಹೋಗ್ಲಿ ನನ್ನ ಮರಣದ ದಿನ ಅಂತಿದ್ದಾರೆ. ಸ್ಯಾಲರಿ ತಗೋಬೇಕಾದ್ರೆ ಹಂಗ ಅನ್ನೋದಿಲ್ಲ ಅಲ್ವಾ ನಾವು? ಸ್ಯಾಲರಿ ತಗೋಬೇಕಾದ್ರೆ ಹಂಗ ಅನ್ನೋದಿಲ್ಲ ಅಲ್ವಾ? ನಿಮ್ಮ ಮ್ಯಾನೇಜರ್ ಹೇಳಿದ್ರು ಅಂತ ಅನ್ಕೊಳ್ಳಿ. ನಿಮ್ಮ ನಿಮ್ಮ ನೀವು ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ? ಅಲ್ಲಿ ನಿಮ್ಮ ದಣಿಗಳು ಹೇಳಿದ್ರು ಅಂತ ಅನ್ಕೊಳ್ಳಿ. ಏನಂತ? ಈ ತಿಂಗಳು ಕೊಡೋದಿಲ್ಲ. ಮುಂದಿನ ತಿಂಗಳು ಕೊಡ್ತೀನಿ ಸ್ಯಾಲರಿ ನಿಮ್ಗೆ ಓಕೆನಾ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ಬೇಡ, ಈ ತಿಂಗಳೇ ಬೇಕು. ನನಗೆ ಪ್ರತಿಫಲ, ನಾನ್ ಮಾಡಿರುವಂತ ಕೆಲಸಕ್ಕೆ ಪ್ರತಿಫಲ ಈ ತಿಂಗಳೇ ಬೇಕು ಅಂತೀವಿ. ಅಲ್ಲಾದ್ರೆ ಮರಣದ ಹತ್ರ ಬಂದ್ರೆ ಮಾತ್ರ ನಾನು ಇವತ್ತು ಹೋಗುವಂತಹದ್ದು ಬೇಡ. ಇನ್ನೊಂದು 10 ವರ್ಷ ಆದ್ಮೇಲೆ ಹೋದ್ರೆ ಪರವಾಗಿಲ್ಲ ಅಂತೀವಿ. ಹಿಂಗೇನಕ್ಕೋಸ್ಕರ ಅಂತಿದೀವಿ ಅಂತ ಹೇಳಿದ್ರೆ, ನಮಗ್ ಮರಣ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ. ಏನು ಮರಣ ಅಂದ್ರೆ ಏನು? ದೇವರು ಮನುಷ್ಯರಿಗೆ ಪ್ರತಿಫಲ ಸಲ್ಲಿಸುವಂತಹ ದಿನ. ನಮ್ಮ ಜೀವನದುದ್ದಕ್ಕೂ ನಾವು ಮಾಡಿರುವಂತಹ ಒಳ್ಳೆ ಕೆಲಸಗಳಿಗೆಲ್ಲ, ನಾವು ಪಟ್ಟಿರುವಂತಹ ಶ್ರಮೆಗೆಲ್ಲ ದೇವರು ಮನುಷ್ಯರಿಗೆ ಅವಾರ್ಡ್ ಕೊಡುವಂತಹ ದಿನ. ಹೌದಾ? ಹ್ಮ್. ಯಾವತ್ತು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿ ನೋಡಿಲ್ಲ ಅಲ್ವಾ? ನಮಗೆ ರಿಸಲ್ಟ್ ಬರುವಂತಹ ದಿನ. ನೀವು ತುಂಬಾ ಕಷ್ಟ, ನೀವು ಒಬ್ಬ ಶಾಲೆ ವಿದ್ಯಾರ್ಥಿ ಅಂತ ಅನ್ಕೊಳ್ಳಿ. 10ನೇ ಕ್ಲಾಸ್ ಪರೀಕ್ಷೆಯನ್ನ ಬರೆದು ಬಂದಿದ್ದೀರಾ. ತುಂಬಾ ಚೆನ್ನಾಗಿ ಬರೆದು ಬಂದಿದ್ದೀರಾ ಪರೀಕ್ಷೆಯನ್ನ. ಹ್ಮ್. ನೀವ್ ಏನಕ್ಕೋಸ್ಕರ ಆಟೋಮ್ಯಾಟಿಕ್ ಆಗಿ ಕಾಯ್ತೀರಾ? ಹ್ಮ್. ನೀವು ಏನಕ್ಕೋಸ್ಕರ ಕಾಯ್ತೀರಾ? ಚೆನ್ನಾಗಿ ಎಕ್ಸಾಮ್ ಅನ್ನ ಬರೆದು ಬಂದಿದ್ರೆ ರಿಸಲ್ಟ್‌ಗೋಸ್ಕರ ಅಲ್ವಾ? ಫಲಿತಾಂಶಕ್ಕೋಸ್ಕರ ಕಾಯ್ತೀರಾ ಅಲ್ವಾ? ಆ ಫಲಿತಾಂಶದ ದಿನನೇ ಮನುಷ್ಯರ ಜೀವನದಲ್ಲಿ ಮರಣದ ದಿನ. ದೇವರು ಫಲಿತಾಂಶ, ರಿಸಲ್ಟ್ ಡಿಕ್ಲೇರ್ ಮಾಡುವಂತಹ ದಿನ. ನಮ್ಮ ಜೀವನವನ್ನ ನಾವು ನಿಜವಾಗ್ಲೂ ಕರೆಕ್ಟ್ ಆಗಿ ಜೀವಿಸಿದ್ರೆ ಮರಣಕ್ಕೋಸ್ಕರ ನಾವು ಯಾವತ್ತೂ ಹೆದರ್ಕೊಳ್ಳೋದಿಲ್ಲ. ಸ್ವಾಗತ ಮಾಡ್ತೀವಿ, ಆಹ್ವಾನ ಮಾಡ್ತೀವಿ. ನನಗ್ ಬಂದಿಲ್ವೇ ಮರಣ ಅಂತ ಅನ್ಕೊಳ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿರುವಂತವ್ರಿಗೆಲ್ಲ ಮರಣ ಬಂದಾಗ. ಹೌದಾ? ಏನಕ್ಕೋಸ್ಕರ? ದೇವ್ರು ರಿಸಲ್ಟ್ ಕೊಡ್ತಾರಲ್ವಾ ಅವತ್ತು. ನಾನು ಎಲ್ಲಿಗೆ ಹೋಗ್ತೀನಿ ಇಷ್ಟಕ್ಕೂ ಅಂತ ನನಗೆ ಗೊತ್ತಾಗೋಗುತ್ತಲ್ವಾ ಅವಾಗ. ಪರಲೋಕಕ್ಕೆ ಹೋಗ್ತೀನಾ? ಪಾತಾಳಕ್ಕೆ ಹೋಗ್ತೀನಾ? ಲಾಜರನು ಸತ್ಯವೇದದಲ್ಲಿ ನೀವು ಲೂಕನು ಬರೆದ ಸುವಾರ್ತೆ 16:22ರಲ್ಲಿ ನೀವು ನೋಡುವಂತಹ ಲಾಜರನು ಅನ್ನುವಂತಹ ಭಕ್ತನು ಕಣ್ಮುಚ್ಚಿದ ತಕ್ಷಣ ಈ ಲೋಕದಲ್ಲಿ ಅವ್ರು ಮತ್ತೊಂದ್ಸಾರಿ ಅಂದ್ರೆ ಕಣ್ಮುಚ್ಚಿ ಅವರು ಪರಲೋಕಕ್ಕೆ ಹೋಗ್ಬೇಕು, ಈಗ ಪಾತಾಳಕ್ಕೆ ಹೋಗ್ಬೇಕು ಅನ್ನುವಂತಹದ್ದು ಆವಾಗ್ಲೇ ಕನ್ಫರ್ಮ್ ಆಗೋಯ್ತು. ಹೋಗುವಂತಹದ್ದು ಪರದೇಶಿಗೆ ಆಗಿರ್ಬೋದು. ಆ ಕಾನ್ಸೆಪ್ಟ್ ಅನ್ನ ಪಕ್ಕಕ್ಕೆ ಇಟ್ಬಿಡಿ. ಆದ್ರೆ ಸದ್ಯಕ್ಕೆ ಅವ್ರು ಪರಲೋಕಕ್ಕೆ ಹೋಗ್ತೀನಾ ಅನ್ನುವಂತಹದ್ದು ಅವ್ರು ಕನ್ಫರ್ಮ್ ಆಗೋಯ್ತು. ಏನ್ ಕಾಣಿಸಿದ್ರಂತೆ ಅವ್ರಿಗೆ? ಯಾರು ಕಾಣಿಸಿದ್ರಂತೆ ಅವ್ರಿಗೆ? ಕಣ್ಬಿಟ್ಟಿದ ತಕ್ಷಣ, ಇಲ್ಲಿ ಕಣ್ಣು ಮುಚ್ಚಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಣ್ಬಿಟ್ಟಿದ ತಕ್ಷಣ ಯಾರು ಕಾಣಿಸಿದ್ರಂತೆ ಅವರಿಗೆ? ದೇವದೂತರು ಅವ್ರನ್ನ ಸ್ವಾಗತ ಮಾಡ್ಕೊಂಡು ಹೋಗ್ಲಿಕ್ಕೆ. ಹೌದಾ? ಯಾಕಂದ್ರೆ ಅಬ್ರಹಾಮನ ಎದೆಗೆ ಅವ್ರನ್ನ ಲಾಜರನ್ನ ಕರ್ಕೊಂಡು ಹೋಗಿ ಒರಗಿಸಿದ್ದೆ ಯಾರಂತೆ? ದೇವದೂತರು. ಅದನ್ನೊಂದ್ಸರಿ ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಬ್ರದರ್ 16ನೇ ಅಧ್ಯಾಯ 22ನೇ ವಚನ. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಈಗ ಓದಂತಹ ವಚನವನ್ನ ಇನ್ನೊಂದ್ಸರಿ ಓದೋಣ. 22ನೇ ವಚನ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ದೇವದೂತರು ಅವನನ್ನು ಕರೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಂದ್ರೆ ನಮ್ಮ ಆತ್ಮ ಈ ಶರೀರದಿಂದ ಹೊರಗಡೆ ಬಂದಿದ ತಕ್ಷಣ ನಮಗ್ ನಿಜವಾಗ್ಲೂ ದೇವದೂತರು ಕಾಣಿಸಿದ್ರೆ ನಾವು ಸೇಫ್. ಕರೆಕ್ಟ್ ಆಗಿ ಜೀವನ ಮಾಡಿದೀವಿ, ದೇವ್ರು ಅನ್ಕೊಂಡಂಗೆ ಜೀವನ ಮಾಡಿದೀವಿ. ಅಪ್ಪಿ ತಪ್ಪಿ ದೇವದೂತರು ಕಾಣಿಸಿಲ್ಲ ಅಂತ ಅನ್ಕೊಳ್ಳಿ. ಅಪ್ಪಿ ತಪ್ಪಿ ಬೆಂಕಿ ಇದು ಅದು ಎಲ್ಲ ಕಾಣಿಸ್ತು ಅಂತ ಅನ್ಕೊಳ್ಳಿ. ಮುಗಿತ ಅಲ್ಲಿಗೆ ಸಮಾಪ್ತಿ. ಹೌದಲ್ವಾ? ಅಲ್ಲಿಗೆ ಮುಗೀತು ನಮ್ಮ ಜೀವನ. ಇನ್ಯಾವತ್ತೂ ಸಹ ಸುಖವನ್ನ, ಸಂತೋಷವನ್ನ ನೋಡಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ಬಂದಿದೆ. ಇದನ್ನ ಯಾವಾಗ್ಲೂ ಸಹ ನೆನ್ಪಿಟ್ಕೊಂಡಿರೋಣ ಪ್ರಿಯರೇ. ನಮ್ಮ ಮರಣ ನಾವು ಸತ್ತ ನಂತರವೂ ಸಹ ನಮ್ಮ ನೆನಪಿಗೆ ಬರ್ಬೋದು ಈ ಮಾತು. ಏನು? ದೇವದೂತರು ಕಾಣಿಸಿದ್ರ ಹೋದ ದಿನ, ನಮ್ಮ ಉಸಿರು ಹೋದ ದಿನ ದೇವದೂತರು ಕಾಣಿಸಿದ್ರ ನಮ್ ಇಲ್ಲಿ ಕಣ್ಮುಚ್ಚಿದ ತಕ್ಷಣ, ನಮ್ಮ ಆತ್ಮ ಈ ಶರೀರದಿಂದ ಹೊರಗಡೆ ಬಂದಿದ ತಕ್ಷಣ ನಾವು ದೇವದೂತರ ಮೂಲಕ ಸ್ವಾಗತಿಸಲ್ಪಟ್ವ? ಹಾಗಾದ್ರೆ ಸೇಫ್. ಕಾಣಿಸಿಲ್ವ ದೇವದೂತರು?
ಕ್ಷಣ ಮಾತ್ರದಲ್ಲಿ ದೇವದೂತರು ಕಾಣಿಸಿಲ್ವಾ? 2-3 ಸೆಕೆಂಡ್ಗಳಲ್ಲಿ ಕಾಣಿಸಿಲ್ವಾ? ಅಲ್ಲಿಗೆ ಏನ್ ಅನ್ಕೋಬೇಕು ನಾವು? ಅಲ್ಲಿಗೆ ನನ್ನ ಜೀವನ ಮುಗಿದಿಲ್ಲ, ನಾನು ನರಕದ ಪಾಲಾಗ್ತಿದ್ದೀನಿ. ಇನ್ಯಾವತ್ತೂ ಸಹ ಕೋಟ್ಯಾನುಕೋಟಿ ವರ್ಷ ಆದ ನಂತರವೂ ಸಹ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಆಗದೆ ಇರುವಂತಹ ಜಾಗಕ್ಕೆ ಹೋಗ್ತಿದ್ದೀನಿ, ನರಕಕ್ಕೆ ಹೋಗ್ತಿದ್ದೀನಿ, ಸರಿಯಾಗಿ ಜೀವನ ಮಾಡಿಲ್ಲ. ಈ ರೀತಿ ನಮಗೆ ಪ್ರತಿಫಲ ಕೊಡುವಂತಹ ದಿನ ಯಾವುದು ಗೊತ್ತಾ? ನಮ್ಮ ಮರಣದ ದಿನ. ಓಕೆ, ನಾವು ಸರಿಯಾಗಿ ಜೀವನ ಮಾಡಿದ್ರೆ ನಮಗೆ ಮರಣದ ದಿನ ಅನ್ನುವಂತಹದ್ದು ಅದನ್ನ ಆಹ್ವಾನ ಮಾಡ್ತೀವಿ, ನಾವು ಅದನ್ನ ಸ್ವೀಕಾರ ಮಾಡ್ತೀವಿ, ಅದನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇವಾಗ್ಲೇ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಪ್ರಾರ್ಥನೆ ಮಾಡ್ತಿರ್ತೀವಿ. ಆದ್ರೆ ಒಂದ್ ವೇಳೆ ಸರಿಯಾಗಿ ಜೀವನ ಮಾಡಿಲ್ವಾ, ಮರಣದ ದಿನ ಅನ್ನುವಂತಹದ್ದು ನಮಗೆ ನಿಜವಾಗ್ಲೂ ಶಾಪದ ದಿನವೇ ಸರಿ, ನಮಗೆ ಶಿಕ್ಷಿಸುವಂತಹ ದಿನವೇ ಸರಿ. ಹೌದಾ? ಯಾರಿಗೆ ಮರಣದ ದಿನ ಅನ್ನುವಂತಹದ್ದು ತುಂಬಾ 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 ಇಷ್ಟಪಡುವಂತಹ ದಿನ, ನಿಜವಾಗ್ಲೂ ಭಕ್ತರಿಗೆ, ಕರೆಕ್ಟ್ ಆಗಿ ಜೀವನ ಮಾಡಿರುವಂತವರಿಗೆ. ಅದು ಸರಿಯಾಗಿ ಜೀವನ ಮಾಡಿಲ್ವಾ, ದೇವ್ರು ಅನ್ಕೊಂಡಂಗ್ ಜೀವನ ಮಾಡಿಲ್ವಾ, ಮರಣದ ದಿನ ಅನ್ನುವಂತಹದ್ದು ಯಾರಿಗೂ ಇಷ್ಟ ಇಲ್ಲದೆ ಇರುವಂತಹ ದಿನ, ಶಿಕ್ಷಿಸಲ್ಪಡುವಂತಹ ದಿನ. ಹೌದಾ? ಅದಕ್ಕೋಸ್ಕರ ಆ ಆಂಗಲ್ ಅನ್ನ ತೆಗೆದುಕೊಳ್ಳೋಣ ಇವತ್ತಿನ ಸಂದೇಶದಿಂದ. ಯಾವ ಆಂಗಲ್ ಅನ್ನ? ಭಕ್ತರಲ್ಲದೆ ಇರುವಂತವ್ರಿಗೆ ಏನಾಗುತ್ತೆ ಅನ್ನುವಂತಹದನ್ನ ತೆಗೆದುಕೊಳ್ಳೋಣ. ಸದ್ಯ ನಮ್ ಬಗ್ಗೆ ಮಾತಾಡ್ಕೊಳ್ಳೋಣ ನಾವು. ನಮಗ್ ನಿಜವಾಗ್ಲೂ ಪರಲೋಕಕ್ಕೆ ಹೋಗ್ಬೇಕು ಅನ್ನುವಂತ ಆಸಕ್ತಿ ಇದ್ರೆ, ನಮ್ಮ ಜೀವನಗಳು ಚೆನ್ನಾಗಿ ನಾವು ಮಾರ್ಪಡಿಸ್ಕೊಂಡು ದೇವ್ರು ಅನ್ಕೊಂಡಿರುವಂತಹ ತರ ಜೀವನ ಮಾಡ್ತಿದ್ರೆ, ನಮಗ್ ಸಿಕ್ಕುವಂತಹ ಲಾಭ ಏನು ಅಂತ ಹೇಳಿದ್ರೆ, ಅದು ನಮ್ಮ ಶ್ರಮೆಗೆ ಫಲಿತಾಂಶ ಕೊಡುವಂತಹ ದಿನ, ಅದು ನಮಗೆ ರಿಸಲ್ಟ್ ಕೊಡುವಂತಹ ದಿನ, ನಾವು ಇಷ್ಟು ದಿನ ಕಷ್ಟಪಟ್ಟಿರುವುದಕ್ಕೆ ಅವಾರ್ಡ್ ಮಾಡುವಂತಹ ದಿನ ದೇವರು. ಹೌದಾ? ಇನ್ನು ಮರಣದ ದಿನಕ್ಕಿರುವಂತಹ ಶ್ರೇಷ್ಠತೆ ಏನು ಅಂತ ಹೇಳಿ ಕೇಳಿದ್ರೆ, ಸತ್ಯವೇದದಲ್ಲಿ ಸಾಕಷ್ಟು ವಿಚಾರಗಳನ್ನು ಬರ್ಸಿದ್ದಾರೆ. ಏನು? ಬಡವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದವರನ್ನ ಆಧರಿಸಬೇಕು ಅಂತ ಎಲ್ಲ ಬರ್ದಿದ್ದಾರೆ. ಸೊ ಇದನ್ನ ನೀವ್ ಮಾಡಿದಾಗ ನೀವ್ ಯಾರಿಗ್ ಸಾಲ ಕೊಡ್ತಿದ್ದೀರಂತೆ? ನೀವು ಯಾರಿಗ್ ಸಾಲ ಕೊಡ್ತೀರಾ? ನೀವು ದೇವರಿಗೆ. ಕೊಟ್ಟಾಗ, ನೀವು ಊಟಕ್ಕಿಲ್ಲದೆ ಇರುವಂತವ್ರು ಊಟಕ್ಕೆ ಕೊಟ್ಟಾಗ, ನೀರಿಲ್ಲದೆ ಇರುವಂತವ್ರಿಗೆ ಕುಡಿಲಿಕ್ಕೆ ಕೊಟ್ಟಾಗ, ನೀವು ದೇವರಿಗೆ ಸಾಲ ಕೊಡ್ತಿದ್ದೀರಾ ಅಂತ ಅಲ್ವಾ ಬರ್ದಿರುವಂತಹದ್ದು ಸತ್ಯವೇದದಲ್ಲಿ. ನೀವು ನನಗೆ ಸಾಲ ಕೊಡ್ತಿದ್ದೀರಾ ಅಂತ ಅಲ್ವಾ ಬರ್ದಿರುವಂತಹದ್ದು. ಅದನ್ನ ಯಾವಾಗ ರೀಪೇ ಮಾಡ್ತಾರೆ ಅಂತ ದೇವರನ್ನ ಒಂದ್ಸರಿ ಕೇಳಿ ನೋಡೋಣ. ತಂದೆ, ನಾನ್ ನಿಮಗೆ ಕೊಟ್ಟಿದ್ದೀನಲ್ಲ ಸಾಲ, ಇಲ್ಲಿ ಬಡವರು 10 ಜನಕ್ಕೆ 100 ಜನಕ್ಕೆ ಸಹಾಯ ಮಾಡಿದ್ದೀರಿ. ಇಲ್ಲಿ ಸಹಾಯ ಮಾಡಿದ್ರೆ ನಿಮಗ್ ಸಾಲ ಕೊಟ್ಟಂಗೆ ಅಂತ ನೀವು ಹೇಳಿದ್ದೀರಾ ಅಲ್ವಾ? ಈಗ ನಾನ್ ನಿಮಗ್ ಕೊಟ್ಟಿದ್ದೀನಲ್ವಾ ಸಾಲ, ಅದನ್ನ ನೀನ್ ಯಾವಾಗ ಕೊಡ್ತೀಯಾ ಅಂತ ಕೇಳಿದ್ರೆ ದೇವ್ರ ಹತ್ರ ಏನಂತಾರೆ ದೇವ್ರು? ಮರಣದ ದಿನ. ಹೌದಲ್ವಾ? ಮರಣದ ದಿನ ಅನ್ನುವಂತ ಒಂದು ಹಂತ ನಮ್ ಜೀವನದಲ್ಲಿ ಬರ್ಬೇಕು, ಆಮೇಲೆ ದೇವ್ರು ನಮಗ್ ಕೊಡುವಂತಹದ್ದು. ನೀವ್ ದೇವ್ರಿಗೆ ಕೊಟ್ಟಿರುವಂತಹ ಸಾಲ ಅಂತ ಹೇಳಿದ್ರೆ ಏನು ಅಂತ ಈಗಾಗ್ಲೇ ಮಾತಾಡ್ಕೊಂಡಿದ್ದೀವಿ. ನೀವು ದೇವರಿಗೆ ಕೊಟ್ಟಿರುವಂತಹ ಸಾಲಕ್ಕೆ ನಿಮಗೆ ಅಸಲು, ಬಡ್ಡಿ, ಚಕ್ರಬಡ್ಡಿ ಇದೆಲ್ಲವನ್ನು ಸೇರಿಸಿ ದೇವರು ನಿಮ್ಗೆ ರೀಪೇ ಮಾಡುವಂತಹ, ಹಿಂದಿರುಗಿ ವಾಪಸ್ ಕೊಡುವಂತಹ ದಿನ ಮರಣದ ದಿನ ಅಂತ ಹೇಳಿದ್ರೆ, ನಾವೇನಕ್ಕೋಸ್ಕರ ಎದುರ್ಕೊಳ್ತಿದೀವಿ? ನಾವೇನಕ್ಕೋಸ್ಕರ ಬೇಡ ಅಂತಿದೀವಿ ಮರಣದ ದಿನವನ್ನ? ನಾವೇನಕ್ಕೋಸ್ಕರ ಮುಂದೆ ಹೋಗ್ಲಿ, ಇನ್ನೊಂದು 10 ವರ್ಷ ಆದ್ಮೇಲೆ ಬರ್ಲಿ ಅಂತಿದೀವಿ? ನಿಜವಾಗ್ಲೂ ನಮ್ಮ ಮರಣ ನಮ್ಗೆ ಅರ್ಥ ಆದ್ರೆ ಆಹ್ವಾನ ಮಾಡ್ತೀವಿ, ಸ್ವೀಕಾರ ಮಾಡ್ತೀವಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ. ತಂದೆ, ನೀನ್ ಇವತ್ತು ನನ್ನನ್ನು ಕರ್ಕೊಂಡ್ರು ನಾನು ತೃಪ್ತಿಯಾಗಿ ಬರ್ಲಿಕ್ಕೆ ರೆಡಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಮರಣ ಅನ್ನುವಂತಹದ್ದು ನಮ್ಗೆ ಅರ್ಥ ಆದ್ರೆ. ಹೌದಾ? ಇಷ್ಟಪಡ್ತೀವಿ ಅದನ್ನ, ಕಷ್ಟ ಅಂತ ಹೇಳಿ ಭಾವಿಸೋದಿಲ್ಲ. ಯಾರಾದ್ರೂ ಮನೆಯಲ್ಲಿ ಮರಣದ ಬಗ್ಗೆ ಮಾತಾಡ್ಬೇಕಾದ್ರೆ ಸುಮ್ನೆ ಇರಂಗೆಲ್ಲ ಮಾತಾಡಬಾರ್ದು ಅನ್ನೋದಿಲ್ಲ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಮರಣ ಅಂದ್ರೆ ಏನು ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಹೇಳಿ ಬೆಳೆಸ್ಬೇಕು ಗೊತ್ತಾ? ಅವ್ರು ನೀಟಾಗಿ ಹೇಳ್ಕೊಡ್ಬೇಕು. ಅಮ್ಮ, ನಾನು ನಿನ್ನ ಬಿಟ್ಟು ಹೊರಟೋಗ್ತೀನಿ, ಸ್ವಲ್ಪ ದಿನ ಆದ್ಮೇಲೆ ಹೊರಟೋಗ್ತೀನಿ ಅಂದಾಗ ಅವ್ರಿಗೆ ಎಲ್ಲಿಗೆ ಅಂತ ಕೇಳ್ತಾರೆ. ಅವಾಗ್ಲಿಂದ ಮರಣದ ಮೇಲೆ ಅವ್ರಿಗಿರುವಂತಹ ಕನ್ಸೆಪ್ಷನ್ ಅನ್ನ ಚೇಂಜ್ ಮಾಡ್ಬೇಕು ನೀವು. ಮರಣ ಎಷ್ಟು ಶ್ರೇಷ್ಠವಾಗಿರುವಂತಹದ್ದು ಅನ್ನುವಂತಹದನ್ನ ತುಂಬಿಸಿ ಅವರ ಥಿಂಕಿಂಗ್ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಬೇಕು. ಇಲ್ಲಾಂದ್ರೆ ಅವರು ಹೆಂಗಾಗ್ತಾರೆ ಗೊತ್ತಾ, ದೊಡ್ಡವರಾದ್ಮೇಲೆ ಮರಣ ಅಂದ್ರೆ ಅನಿಷ್ಟ, ಮರಣದ ಬಗ್ಗೆ ಮಾತಾಡಬಾರ್ದು, ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಹಂಗಲ್ಲ ನಾವು ಮರಣವನ್ನ ನೋಡ್ಬೇಕಾಗಿರುವಂತಹದ್ದು. ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ ಮುಖ್ಯವಾಗಿ ಮರಣಕ್ಕೆ ಹೆದರ್ಕೊಬೇಕಾಗಿರುವಂತವ್ರಲ್ಲ ನಾವು, ಮರಣಕ್ಕೆ ಭಯ ಪಡ್ಬೇಕಾಗಿರುವಂತವ್ರು ಅಲ್ಲ ನಾವು. ಹೌದಾ? ಆದ್ರೆ ಪ್ರಪಂಚದಲ್ಲಿರುವಂತಹ ಬಹುತೇಕ ಜನ ಹಿಂಗೆ ಮಾಡ್ತಿರುವಂತಹದ್ದು. ಮರಣ ಅಂದ್ರೆ ಮಾತಾಡಬಾರ್ದು. ಇಲ್ಲಿ ನಮ್ಮ ರಸ್ತೆಯಲ್ಲಿ ಯಾರಾದ್ರೂ ತೀರೋಗಿದ್ದಾರೆ ಅಂತ ಅನ್ಕೊಳ್ಳಿ, ಇವ್ರು ಹೆಂಗ್ ಬರ್ತಾರೆ ಗೊತ್ತಾ ಮನೆಗೆ? ಹೆಂಗ್ ಬರ್ತಾರೆ ನೀವ್ ಹೇಳಿ? ಪಕ್ಕದ ರಸ್ತೆಯಿಂದ ಸುತ್ಕೊಂಡು, ದೂರ ಆದ್ರೂ ಪರವಾಗಿಲ್ಲ, 1 ಕಿಲೋಮೀಟರ್ ಹೋಗುವಂತಹ ಜಾಗದಲ್ಲಿ 2 ಕಿಲೋಮೀಟರ್ ಹೋದ್ರೂ ಪರವಾಗಿಲ್ಲ. ಇಲ್ಲಿ ನಮ್ಮ ರೋಡಲ್ಲಿ ಯಾರಾದ್ರೂ ತೀರ್ಕೊಂಡಿದ್ರೆ ಇವ್ರು ಸುತ್ತಾಕೊಂಡ್ ಬರ್ತಾರೆ. ಯಾಕೆ? ಭಯ. ಶವ ಅಂದ್ರೆ ಭಯ, ಮರಣ ಅಂದ್ರೆ ಭಯ, ಮರಣದ ವಾತಾವರಣ ಅಂತ ಹೇಳಿದ್ರೆ ಭಯ.
ದೇವ್ರು ಏನಂತಿದ್ದಾರೆ ಹೇಳಿ ಪ್ರಸಂಗಿ ಗ್ರಂಥದಲ್ಲಿ? ನೀವು ನೋಡಿದ್ರಲ್ವಾ, ಪ್ರಸಂಗಿ ಗ್ರಂಥದಲ್ಲಿ ದೇವ್ರು ಏನಂತ ಹೇಳಿದ್ದಾರೆ? ಮರಣದ ಮನೆಗೆ ರಜಾ ಹಾಕಿ ಹೋಗು ಅನ್ನುವಂತ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಮರಣದ ಮನೆಗೆ ಹೋಗು, ಜನನದ ಮನೆಗಿಂತ, ಫಂಕ್ಷನ್ ನಡೆಯುವಂತಹ ಮನೆಗಿಂತ ಮರಣದ ಮನೆಗೆ ಹೋಗು ಅಂತ ಹೇಳಿದ್ದಾರೆ ದೇವ್ರು. ನಾವು ಮರಣದ ಮನೆಯನ್ನ ಸ್ಕಿಪ್ ಮಾಡ್ಕೊಂಡು ದೂರ ಆದ್ರೂ ಪರವಾಗಿಲ್ಲ ಅಂತ ಪಕ್ಕದ ರೋಡಲ್ಲಿ ಬರ್ತಿದ್ದೀವಿ. ದೇವ್ರು ಹೇಳ್ತಿರೋದಕ್ಕೂ ನಾವು ಮಾಡ್ತಿರೋದಕ್ಕೂ ಇರುವಂತಹ ವ್ಯತ್ಯಾಸ ನಿಮ್ಗೆ ಅರ್ಥ ಆಗ್ತಿದ್ಯಾ? ದೇವ್ರು ಜನನದ ದಿನದ ಬಗ್ಗೆ ಎಲ್ಲ ನೀನ್ ಕನಸು ಕಾಣ್ಬೇಕಾಗಿರುವಂತಹದ್ದು ಮರಣದ ದಿನದ ಬಗ್ಗೆ ಕನಸು ಕಾಣ್ಬೇಕು ಅಂತ ಹೇಳಿದ್ರು. ನಾವು ಉಲ್ಟಾ ಮಾಡಿದ್ವಿ, ಹೌದಾ? ಫಂಕ್ಷನ್ ಗಳನ್ನೆಲ್ಲ ನೀನ್ ಸ್ಮರಿಸ್ಕೋಬೇಕಾಗಿರುವಂತಹದ್ದು ನಿನ್ನ ಮರಣದ ದಿನವನ್ನ ನೀನ್ ಸ್ಮರಿಸ್ಕೋ. ಹೇಗಿರುತ್ತೆ? ದೇವದೂತರು ಇರ್ತಾರ, ನಾನ್ ಕಣ್ಣು ಮುಚ್ಚಿದಾಗ ಅಂತ ಒಂದ್ಸರಿ ಸ್ಮರಿಸ್ಕೋ. ಯಾವ ಆಕ್ಸಿಡೆಂಟ್ ಅಲ್ಲಿ ಹೋಗ್ತೀನೋ, ಕೋವಿಡ್ ಬಂದು ಹೋಗ್ತೀನೋ, ಇನ್ನೊಂದು ಬಂದು ಹೋಗ್ತೀನೋ, ಯಾವ ರೋಗದಿಂದ ಹೋಗ್ತೀನೋ ಅಂತ ಒಂದ್ಸರಿ ಸ್ಮರಿಸ್ಕೋ. ಆ ದಿನ ಹೇಗಿರುತ್ತೆ ಅಂತ ನಿನ್ಗೆ ಅರ್ಥ ಆಗತ್ತ ಅವಾಗ ಅಂತ ಅಂದ್ರು ದೇವ್ರು. ನಾವ್ ನೋಡಿದ್ರೆ ಬರೀ ಫಂಕ್ಷನ್ ಗಳನ್ನೇ ಸ್ಮರಿಸ್ಕೊಳ್ತೇವೆ. ಯಾರ ಮನೆಗೆ ಹೋಗ್ಬೇಕು ಅಂದ್ರೆ ಫಂಕ್ಷನ್ ನಡೆಯುವಂತಹ ಮನೆಗಲ್ಲ, ಈ ಮನೆಗೆ ಹೋಗು ಮುಖ್ಯವಾಗಿ ಅಂತ ಅಂದ್ರು. ನಾವ್ ಅದಕ್ಕೆ ಉಲ್ಟಾ ವಿರುದ್ಧವಾಗಿ ಮಾಡ್ತಿದ್ದೇವೆ, ಹೌದಾ? ದೇವ್ರು ಹೇಳ್ತಿರೋದಕ್ಕೆ ನಾವು ವಿರುದ್ಧವಾಗಿ ಮಾಡ್ತಿದ್ವಿ ಅಂತ ಹೇಳಿದ್ರೆ, ದೇವ್ರು ಹೇಳ್ತಿರೋದಕ್ಕೆ ನಾವು ವಿರುದ್ಧವಾಗಿ ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಮ್ ಕೈಯಲ್ಲಿ ಆತರ ವಿರುದ್ಧವಾಗಿ ಮಾಡಿಸ್ತಿರುವಂತಹದ್ದು ಯಾರು? ದೇವ್ರು ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ಸೈತಾನನು, ಹೌದಾ? ನಮ್ಗೆ ಅರ್ಥ ಆಯ್ತಾ? ಈ ರೀತಿ ನಾವ್ ಯೋಚನೆ ಮಾಡ್ತೀವಲ್ವಾ, ನಾವ್ ಆಲೋಚನೆ ಮಾಡ್ತೀವಲ್ವಾ, ಮರಣದ ಮನೆಯನ್ನು ಸ್ಕಿಪ್ ಮಾಡಿ ಬರ್ಬೇಕು, ಅಥವಾ ಮರಣ ಅನ್ನುವಂತಹದ್ದು ಅನಿಷ್ಟವಾಗಿರುವಂತಹದ್ದು, ಮರಣ ಮುಂದೆ ಬರ್ಬೇಕು, ಇವಾಗ ಬರಬಾರ್ದು ನಮ್ಗೆ. ಈ ರೀತಿ ನಮ್ಗೆ ಆಲೋಚನೆ ಕೊಟ್ಟು ನಮ್ಮನ್ನ ಈ ರೀತಿ ಯೋಚನೆ ಮಾಡುವಂತೆ ಮಾಡ್ತಿರುವಂತಹದ್ದು ಯಾರು? ಅಪವಾದಿ, ಸೈತಾನನೇ, ಹೌದಾ? ಯಾಕಂದ್ರೆ ದೇವ್ರು ಹಿಂಗೆ ಹೇಳ್ಕೊಟ್ಟಿಲ್ಲ ನಮ್ಗೆ. ಮರಣ ಅನ್ನುವಂತಹದ್ದು ನಿಮಗೆ ಆಶೀರ್ವಾದಾಸ್ಪದವಾಗಿರುವಂತಹದ್ದು, ನೀವು ನಿಜವಾಗ್ಲೂ ಕರೆಕ್ಟ್ ಆಗಿ ಜೀವನ ಮಾಡಿದ್ರೆ ಅನ್ನುವಂತ ಹೇಳ್ಕೊಟ್ಟಿದ್ದಾರೆ ದೇವ್ರು. ಅದು ಕಾಣಿಸ್ತಿಲ್ಲ ಅಲ್ವಾ ನಮ್ಗೆ ಈ ಲೋಕದಲ್ಲಿ? ಅರ್ಥ ಆಯ್ತಾ ನಮ್ಗೆ ಅಪವಾದಿ ನಮ್ಮ ಹತ್ರ ಮಾಡ್ತಿರುವಂತಹ ಟ್ರಿಕ್ಸ್, ನಮ್ಮ ಮೇಲೆ ಪ್ರಯೋಗ ಮಾಡ್ತಿರುವಂತಹ ಅಸ್ತ್ರಗಳ ಅರ್ಥ ಆಯ್ತಾ? ಇದೊಂದ್ ಸಾಕಲ್ವಾ ಅಪವಾದಿಗೆ? ಇದೊಂದ್ ಸಾಕಲ್ವಾ? ಮರಣ ಅನ್ನುವಂತಹದ್ದು ಬೇಡ, ಅನಿಷ್ಟವಾಗಿರುವಂತ ಇನ್ನ ಬದುಕ್ಬೇಕು, ಈ ಲೋಕದಲ್ಲೇ ಇನ್ನ ಬದುಕ್ಬೇಕು, ಇನ್ನ ಪಾಪಗಳನ್ನ ಮಾಡ್ಬೇಕು, ಇನ್ನ ಪಾಪಗಳ ಮೂಟೆ ಕಟ್ಕೋಬೇಕು, ಈ ತರ ಅಪವಾದಿ ನಮ್ಮನ್ನು ಪ್ರೇರೇಪಿಸ್ತಿರುವಂತಹದ್ದು. ದೇವ್ರು ನೋಡಿದ್ರೆ ಮಕ್ಕಳ, ಮರಣ ಅನ್ನುವಂತಹದ್ದು ನಿಮ್ಮ ಜೀವನಕ್ಕೆ ಆಶೀರ್ವಾದ, ವರ ಅಂತ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಜನ ಗೊತ್ತಿದೆ ಈ ಸತ್ಯ ಪ್ರಪಂಚದಲ್ಲಿ? ಹೌದಾ? ಓಕೆ, 2-3 ವಿಚಾರಗಳನ್ನ ಇವಾಗವರೆಗೂ ಮಾತಾಡ್ಕೊಂಡಿದ್ದೀವಿ. ಪ್ರಪ್ರಥಮವಾಗಿ ಮರಣದ ದಿನ ಅಂದ್ರೆ ದೇವರು ನಾವು ಪಟ್ಟಂತಹ ಕಷ್ಟಕ್ಕೆ, ಶ್ರಮೆಗೆ ಪ್ರತಿಫಲ ಸಲ್ಲಿಸುವಂತಹ ದಿನ, ಫಲಿತಾಂಶ ಕೊಡುವಂತಹ ದಿನ, ರಿಸಲ್ಟ್ ಕೊಡುವಂತಹ ದಿನ. ನೆಕ್ಸ್ಟ್, ಇಷ್ಟಕ್ಕೂ ನೀವು ಈ ಲೋಕವನ್ನ ಒಂದ್ಸಾರಿ ನೋಡಿದಾಗ ಎಷ್ಟು ಸುಂದರವಾಗಿ ದೇವರು ನಿರ್ಮಾಣ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಪ್ರಕೃತಿಯನ್ನ ನೋಡಿದಾಗ, ಈ ಬೆಟ್ಟ ಗುಡ್ಡಗಳನ್ನ ನೋಡಿದಾಗ, ಈ ಗಾಳಿಯನ್ನ ನೋಡಿದಾಗ, ನೀರನ್ನ ಒಂದ್ಸಾರಿ ನೋಡಿದಾಗ, ಹೌದಾ? ದೇವರು ಇಷ್ಟೊಂದು ಸುಂದರವಾಗಿ ಲೋಕವನ್ನ ಸೃಷ್ಟಿ ಮಾಡಿದ್ದಾರೆ. ಇಷ್ಟೊಂದು ಕೋಟಿ ರೀತಿಯಾಗಿರುವಂತಹ ತಿನ್ಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು, ತರಕಾರಿಗಳು, ಹಣ್ಣುಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದೆಲ್ಲ ನಮಗೋಸ್ಕರ ಅಲ್ವಾ? ಎಷ್ಟು ವರ್ಷಕ್ಕೆ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದೀರ ತಂದೆ ಅಂತ ದೇವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ನೀನ್ ಎಷ್ಟು ವರ್ಷ ಬದುಕ್ತೀವೋ ಈ ಲೋಕದಲ್ಲಿ ಅಷ್ಟು ವರ್ಷಕ್ಕೆ ಅಂತಾರೆ, ಹೌದಾ? ನಮಗೆ ಎಷ್ಟು ಕಾಲ ಉಪಯೋಗ ಈ ಪ್ರಕೃತಿ? ಒಬ್ಬ ಮನುಷ್ಯನಿಗೆ ಎಷ್ಟು ಕಾಲ ಉಪಯೋಗ ಆಗುತ್ತೆ ಈ ಪ್ರಕೃತಿ? 60 ವರ್ಷನ, 70 ವರ್ಷನ? ಮ್ಯೂಟ್ ಮಾಡ್ಕೊಳ್ಳಿ, ನನ್ಗೆ ಸೌಂಡ್ ಕೇಳಿಸ್ತದೆ. ಓಕೆ, ಹಾಗಾದ್ರೆ 60-70 ವರ್ಷ ಅಷ್ಟೇ ನಮ್ಗೆ ಈ ಪ್ರಕೃತಿ ಯೂಸ್ ಆಗುವಂತಹದ್ದು. ನಾವು 60 ವರ್ಷ ಬದುಕಿದ್ರೆ ಈ ಪ್ರಕೃತಿ ನಮ್ಗೆ 60 ವರ್ಷ ಯೂಸ್ ಆಗುತ್ತೆ. ಒಬ್ಬ ಮನುಷ್ಯ 25 ವರ್ಷಕ್ಕೆ ಹೋದ್ರೆ 25 ವರ್ಷ ಮಾತ್ರ ಆ ಪ್ರಕೃತಿ ಆತನಿಗೆ ಯೂಸ್ ಆಗುತ್ತೆ. ಅಂದ್ರೆ 60 ವರ್ಷಕ್ಕೋ 50 ವರ್ಷಕ್ಕೋ ಇಷ್ಟೊಂದು ಸುಂದರವಾಗಿ ಡಿಸೈನ್ ಮಾಡಿದ್ಯಾ ಪ್ರಕೃತಿಯನ್ನ. ಅಂದ್ರೆ ಈ ಚಿಕ್ಕ ಕಾಲಕ್ಕೆ ಇಷ್ಟೊಂದು ಸುಂದರವಾಗಿ ಪ್ರಕೃತಿಯನ್ನ ಡಿಸೈನ್ ಮಾಡಿದ್ಯಾ ಅಂದ್ರೆ ತಂದೆ, ಇನ್ನು ನೀನು ನಮಗೋಸ್ಕರ ನಿರ್ಮಾಣ ಮಾಡಿದ್ಯಲ್ವಾ ಆ ಲೋಕ. ಲೋಕ ಆದಿಯಿಂದ ಇವಾಗವರೆಗೂ ನಿರ್ಮಾಣ ಮಾಡ್ತಾನೆ ಇದೆಯಲ್ವಾ ಆ ಲೋಕವನ್ನ, ಅದಿನ್ನೆಷ್ಟು ಚೆನ್ನಾಗಿರುತ್ತೆ. 60 ವರ್ಷ ಬದುಕಲಿಕ್ಕೆ ಇಷ್ಟೊಂದು ಚೆನ್ನಾಗಿ ನಿರ್ಮಾಣ ಮಾಡಿದ್ಯಾ ಈ ಲೋಕವನ್ನ ಅಂತ ಹೇಳಿದ್ರೆ, ನನಗಲ್ಲಿ ಸಾವಿಲ್ಲ, ಪರಲೋಕದಲ್ಲಿ ನನಗ್ ಸಾವಿಲ್ಲ, ನನಗ್ ನಿತ್ಯ ಜೀವನ, ಶಾಶ್ವತವಾಗಿ ಜೀವಿಸ್ತೀನಿ, ಕೋಟಿ ವರ್ಷಗಳಾದ್ರೂ ಜೀವಿಸ್ತಾನೆ ಇರ್ತೇನೆ. ಇನ್ನು ಆ ಲೋಕವನ್ನ ಇನ್ನೆಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿರ್ಬೋದು ನೀನು, ಹೌದಾ? 60 ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ನಿರ್ಮಾಣ ಮಾಡಿದ್ಯಾ ಅಂದ್ರೆ ಕೋಟಿ ವರ್ಷ ನಾನು ಬದುಕುವಂತಹ ಆ ಲೋಕವನ್ನ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿರ್ಬೋದು ನೀನು, ಹೌದಾ? ನಾವು ಆ ಲೋಕವನ್ನ ನೋಡುವಂತಹ ಅವಕಾಶ, ಟಿಕೆಟ್ ಸಿಕ್ಕುವಂತಹದ್ದು ಯಾವ ದಿನ ಅಂತ ಹೇಳಿದ್ರೆ ನಮಗೆ ಮರಣದ ದಿನನೇ. ಈ ಲೋಕವನ್ನ ನೋಡಿ ಸಾಕಾಗೋಗಿದೆ ಅಲ್ವಾ? ಒಂದಿನ ಕಷ್ಟ ಇರುತ್ತೆ ಈ ಲೋಕದಲ್ಲಿ, ಇನ್ನೊಂದಿನ ಸುಖ ಇರುತ್ತೆ, ಹೌದಾ? ಕಷ್ಟ ಸುಖ ಎರಡೂ ಬರ್ತಿರುತ್ತೆ ಈ ಲೋಕದಲ್ಲಿ. ಒಂದ್ ಸ್ವಲ್ಪ ದಿನ ಸುಖ, ಇನ್ನೊಂದ್ ಸ್ವಲ್ಪ ದಿನ ಕಷ್ಟ. ಕಷ್ಟ ಅನ್ನುವಂತಹ ಎಲ್ಲರ ಜೀವನದಲ್ಲೂ ಇರುತ್ತೆ, ಎಲ್ಲರ ಜೀವನದಲ್ಲೂ ಇರುತ್ತೆ.
ಹಾಗಿದ್ರೆ ಈ ಕಷ್ಟಗಳಿಂದ ನಿಮ್ಗೆ ಯಾವತ್ತು ಅನ್ಸಿಲ್ವಾ ಸಾಕಾಗೋಗಿದೆ, ಒಂದಾದ್ರೆ ಇನ್ನೊಂದು, ಇನ್ನೊಂದಾದ್ರೆ ಇನ್ನೊಂದು. ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ಒಂಥರ ಕಷ್ಟ ಇತ್ತು, ಬೆಳೆದ ನಂತರ ಇನ್ನೊಂದ್ ತರ ಕಷ್ಟ, ಈಗ ವಯಸ್ಸಾದ ನಂತರ ಇನ್ನೊಂದ್ ತರ ಕಷ್ಟ. ಕಷ್ಟ 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 ಅನ್ನುವಂಥದ್ದು ಬರ್ತಾನೆ ಇರುತ್ತೆ ಈ ಜೀವನದಲ್ಲಿ, ನಾವು ಬದುಕಿರೋವರೆಗೂ ಇರುತ್ತೆ. ಈ ಕಷ್ಟ ಅನ್ನುವಂತಹದ್ದು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗುವಂತಹ ದಿನ, ಒಂದ್ ವೇಳೆ ನಾವು ಪರಲೋಕಕ್ಕೆ ಅರ್ಹರಾದ್ರೆ, ಯಾವ ದಿನ? ಮರಣದ ದಿನ. ನಿಜನಾ? ಕಷ್ಟ ಅನ್ನುವಂತಹದ್ದು ಯಾವತ್ತೂ ಸಹ ನಮ್ಮ ಹತ್ರನೂ ಬರದೇ ಇರುವಂತಹ ದಿನ ಮರಣದ ದಿನ. ಅಲ್ಲಿಂದ ಬರೀ ಸಂತೋಷನೇ, ಬರೀ ಸುಖನೇ, ಬರೀ ಎಂಜಾಯ್ ಮಾಡುವಂತಹದ್ದೇ, ಬರೀ ದೇವ್ರ ಹತ್ರ ಪರಲೋಕದಲ್ಲಿ ಯಾವಾಗ್ಲೂ ಅವ್ರನ್ನ ಆರಾಧನೆ ಮಾಡ್ಕೊಂಡು ನೀಟಾಗಿ ನಿದ್ರೆ ಇಲ್ಲದೆ, ಊಟ ಇಲ್ಲದೆ, ಅದಕ್ಕೆ ಅಲ್ವಾ ಪ್ರಿಯರೇ ನಾವು ಪ್ರಯಾಸ ಪಟ್ಟಿತ್ತು, ನಿದ್ರೆಗೋಸ್ಕರ, ಊಟಕ್ಕೋಸ್ಕರ. ಏನ್ ತಿನ್ಬೇಕು, ಬೆಳಿಗ್ಗೆ ಟಿಫನ್ ಆಯ್ತಾ, ಮಧ್ಯಾಹ್ನ ಏನ್ ಕುಕ್ ಮಾಡ್ಬೇಕು ಅಂತ ಸ್ತ್ರೀಯರು, ಹೌದಾ? ಅವ್ರ ಕೈಲಿ ಏನ್ ಅಡಿಗೆ ಮಾಡಿಸ್ಬೇಕು ಅಂತ ಪುರುಷರು. ಇದೇ ಅಲ್ವಾ ಜೀವನಗಳು ಇಲ್ಲಿರೋವರೆಗೂ. ಮಧ್ಯಾಹ್ನ ಊಟ ಆಯ್ತಾ, ಇನ್ನು ರಾತ್ರಿಗೆ ಏನ್ ಅಡಿಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಇನ್ನು ನಾಳೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ಬೇಕು ಅಂತ ರಾತ್ರಿನೇ ಪ್ಲಾನ್, ಹೌದಾ? ರಾತ್ರಿ ಬಂದು ಯಜಮಾನನು ಹೆಂಡತಿಯನ್ನ ಕೇಳುವಂತಹದ್ದು ಏನಂತ, ನಾಳೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ತಿದ್ಯಾ? ನಾಳೆ ಬೆಳಿಗ್ಗೆ ತಿನ್ಲಿಕ್ಕೆ ಇವಾಗ್ಲೇ ಯೋಚನೆ ಮಾಡ್ತಿದೀವ ರಾತ್ರಿನೇ? ಹೌದು. ಇನ್ನು ಹೆಂಡತಿ ಇನ್ನೂ ಸ್ಮಾರ್ಟ್ ಆಗಿ, ರೀ ನಾನ್ ನಿಮಗಿಂತ ಬುದ್ಧಿವಂತಳು, ನೀವಾದ್ರೂ ರಾತ್ರಿ ಕೇಳ್ತಿದ್ದೀರಾ ನಾಳೆ ಬೆಳಿಗ್ಗೆ ಟಿಫನ್ಗೆ ಏನ್ ಮಾಡ್ಬೇಕು ಅಂತ. ನಾನ್ ಇವತ್ತು ಬೆಳಗ್ಗೆನೆ ನಾಳೆ ಬೆಳಿಗ್ಗೆ ದೋಸೆಗೆ ಹಾಕಿದೀನಿ ಅಂತ, ಹೌದಾ? ಅಂದ್ರೆ ನಾನು ಇದು ತಪ್ಪೋ ಸರಿನೋ ಅಂತ ಮಾತಾಡ್ತಿಲ್ಲ, ನಾ ಹೇಳ್ತಿರುವಂತಹದ್ದು ಮನುಷ್ಯರು ತಿನ್ಲಿಕ್ಕೋಸ್ಕರ ಎಷ್ಟೊಂದು ಯೋಚನೆ ಮಾಡ್ತಿದೀವಿ ನೋಡಿ. ಈ ಲೋಕದಲ್ಲಿ ಬದುಕಿರೋವರೆಗೂ ಮಾಡ್ಬೇಕಲ್ವಾ, ತಿನ್ಲಿಕ್ಕೋಸ್ಕರ ಎಷ್ಟೊಂದು ಯೋಚನೆ ಮಾಡ್ಬೇಕಾ? ಹೌದು. ಈ ಲೋಕದ ಪರಿಸ್ಥಿತಿನೇ ಅದು, ಈ ಲೋಕದ ಕಥೆನೇ ಅದು. ತಿನ್ಲಿಕ್ಕೋಸ್ಕರ ಯೋಚನೆ ಮಾಡ್ತೀವಿ, ನಿದ್ರೆ ಮಾಡ್ಲಿಕ್ಕೋಸ್ಕರ ಯೋಚನೆ ಮಾಡ್ತೀವಿ, ದುಡಿಮೆ ಮಾಡ್ಲಿಕ್ಕೋಸ್ಕರ ಯೋಚನೆ ಮಾಡ್ತೀವಿ, ಹೌದಾ? ಇದನ್ನೆಲ್ಲ ಪಕ್ಕಕ್ಕಿಟ್ಟು, ಈ ನಿದ್ರೆ, ತಿಂಡಿ, ಊಟ, ದುಡಿಮೆ ಎಲ್ಲವನ್ನೂ ಸಹ ಪಕ್ಕಕ್ಕಿಟ್ಟು, ನಮ್ ಶಾಶ್ವತವಾಗಿ ಇದ್ಯಾವುದೂ ಇಲ್ಲದೆ ಇರುವಂತಹ ಲೋಕ ಅಂತ ಹೇಳಿದ್ರೆ ಮರಣದ ದಿನ ಆದ ನಂತರ ನಮಗೆ ಸಿಕ್ಕುವಂತಹ ಲೋಕ. ಅದಕ್ಕೆ ಏನ್ ನೋಡ್ಬೇಕು ನಾವು? ಫಸ್ಟ್ ಮರಣದ ದಿನವನ್ನ ನೋಡ್ಬೇಕು. ಆ ಲೋಕ ಸಿಕ್ಕುವುದಕ್ಕಿಂತ ಮುಂಚೆ ಏನ್ ನೋಡ್ಬೇಕು? ಮರಣದ ದಿನವನ್ನ ನೋಡ್ಬೇಕು. ನೋಡ್ಲಿಕ್ಕೆ ರೆಡಿನಾ? ಅಥವಾ ಇನ್ನೂ ಸಹ ಬೇಡ ಬ್ರದರ್, ಇನ್ನೂ ಏನು ನೋಡೇ ಇಲ್ಲ ನನ್ನ ಜೀವನದಲ್ಲಿ, ನಾನೇನು ನೋಡೇ ಇಲ್ಲ ನನ್ನ ಜೀವನದಲ್ಲಿ, ಇನ್ನು ಚಿಕ್ಕ ವಯಸ್ಸು ನಂದು. ಚಿಕ್ಕ ವಯಸ್ಸಾದ್ರೆ ಹೋಗಿರುವಂತವ್ರನ್ನ ನೀವು ನೋಡಿಲ್ವಾ? ವಯಸ್ಸಾಗಿರುವಂತಹವರೆಗೂ ದೀರ್ಘಾಯುಷ್ಯವನ್ನ ದೇವರು ನಮ್ಗೆ ಕೊಟ್ರೆ ಸಂತೋಷ, ಅದು ದೇವ್ರು ಕೊಡ್ತಿರುವಂತಹದ್ದು, ಅಂಗೀಕಾರ ಮಾಡೋಣ. ಆದ್ರೆ 30 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ ನಮ್ಗೆ, ಇವಾಗ ದೇವ್ರು ಮಗನೇ ಬಂದ್ಬಿಡು ಸಾಕು ಅಂತ ಕರೆದ್ರು ಅಂತ ಅನ್ಕೊಳ್ಳಿ. ಬರಲ್ಲ ತಂದೆ ಅನ್ಲಿಕ್ಕಾಗತ್ತ? ಆಗತ್ತ? ನಾವ್ ಬರೋದಿಲ್ಲ ಅಂತ ಅಂದ್ರು ದೇವ್ರು, ನಾನ್ ಬಿಡೋದಿಲ್ಲ ಮಗನೇ ಅಂತಾರೆ, ಹೌದಾ? ಅದಕ್ಕೋಸ್ಕರ ನಮ್ಮ ಮರಣದ ದಿನಕ್ಕೆ ಯಾವಾಗ್ಲೂ ಸಹ ಕಾಯ್ತಿರೋಣ. ಅದು ತುಂಬಾ ಮುಖ್ಯವಾಗಿರುವಂತಹದ್ದು, ತುಂಬಾ ಅಮೂಲ್ಯವಾಗಿರುವಂತಹದ್ದು, ಹೌದಾ? ನಿಮ್ಮ ತಂದೆಯನ್ನ ಇನ್ನೊಂದು ಸಾರಿ ನಿಮಗೆ, ಅಂದ್ರೆ ನೀವು ಈ ಲೋಕಕ್ಕೆ ಬಂದಾಗಿಂದ ನಿಮ್ಮ ತಂದೆಯನ್ನ ಬಿಟ್ಟು ಸುಮಾರು ವರ್ಷಗಳಾಗೋಗಿದೆ ನಾವು ಬಂದು, ನಿಜಾನ? ಅಂದ್ರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಆದಾಮನಲ್ಲಿ ಬಂದು, ನಾವೆಲ್ಲರೂ ಸಹ ಆದಾಮನಿಂದ ಬಂದಿರುವಂತವ್ರಲ್ವಾ, ಬಯೋಲಾಜಿಕಲ್ ಆಗಿ. ಬಯೋಲಾಜಿಕಲ್ ಆಗಿ ನಾವೆಲ್ಲರೂ ಸಹ ಆದಾಮನಿಂದ ಬಂದಿರುವಂತವ್ರು. ಅಂದ್ರೆ ಎಷ್ಟು ವರ್ಷ ಆಯ್ತು ನಾವು ಆದಾಮನಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಹೇಳಿ ಕೇಳಿದ್ರೆ ಸುಮಾರು 8,000 ವರ್ಷ. ಯಾಕಂದ್ರೆ 8,000 ವರ್ಷ ಹಿಂದೆನೆ, ಸುಮಾರು 8,000 ವರ್ಷ ಹಿಂದೆನೆ ಆದಾಮನು ಈ ಭೂಮಿಯ ಮೇಲೆ ದೇವರು ಆದಾಮನನ್ನ ಈ ಭೂಮಿಯ ಮೇಲೆ ಸೃಷ್ಟಿ ಮಾಡಿದ್ರು ಅಂತ ಅನ್ಕೊಳ್ಳೋಣ ಸ್ವಲ್ಪ ಹೊತ್ತು. ಓಕೆ, ಈಗ ಎಷ್ಟು ಸಾವಿರ ವರ್ಷ ಆಯ್ತು ನಾವು ಭೂಮಿಯ ಮೇಲೆ ಬಂದು ಆದಾಮನಲ್ಲಿಗೆ? ಸುಮಾರು 8,000ದಿಂದ 10,000 ವರ್ಷ. ನಿಮ್ಮ ತಂದೆ ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಶುರು ಮಾಡಿ, ನಿಮ್ಮನ್ನು ಬಿಟ್ಟು ವಾಸ ಮಾಡ್ಲಿಕ್ಕೆ ಶುರು ಮಾಡಿ ಎಷ್ಟ್ ಸಾವಿರ ವರ್ಷ ಆಯ್ತು? 8,000ದಿಂದ 10,000 ವರ್ಷ. ನಮಗ್ ಲೆಕ್ಕಕ್ಕೆ ಅರ್ಥ ಆಗೋ ಲೆಕ್ಕದಲ್ಲಿ ಮಾತಾಡ್ತಾ ಇದೀವಿ, ಅದ್ರ ಹಿಂದೆ ಎಷ್ಟು ಕೋಟಿ ವರ್ಷ ಆಗಿದೆಯೋ ನಮಗ್ ಗೊತ್ತಿಲ್ಲ. 8ರಿಂದ 10,000 ವರ್ಷ ಆಯ್ತಾ ನಿಮ್ಮ ತಂದೆ ನಿಮ್ಮನ್ನ ಬಿಟ್ಟು? ಮತ್ತೊಂದ್ಸಾರಿ ಆ ತಂದೆಯ ಮುಖದ ದರ್ಶನ ನಮಗೆ ಆಗುವಂತಹ ಸಂದರ್ಭ ಆಗುವಂತಹದ್ದು ಯಾವಾಗ? ನಾವು ಮರಣದ ದಿನ, ಹೌದಾ? ಪರದೇಶಿ ಅನ್ನುವಂಥ ಕಾನ್ಸೆಪ್ಟ್ ನೆಲ್ಲ ಪಕ್ಕಕ್ಕಿದೆ ಸ್ವಲ್ಪ ಹೊತ್ತು. ಡೈರೆಕ್ಟ್ ಆಗಿ ಮಾತಾಡ್ಕೊಳ್ತಿದ್ವಿ ಈಸಿಯಾಗಿ ಸಂದೇಶ ಆಗ್ಲಿಕ್ಕೋಸ್ಕರ. ಮತ್ತೊಂದ್ಸಾರಿ ನಾವು 10,000 ವರ್ಷ ಆಯ್ತಲ್ವಾ ನಮ್ಮ ತಂದೆ ನೋಡಿ, ಆ ತಂದೆ ಇನ್ನೊಂದ್ಸಾರಿ ನಮಗ್ ನೋಡ್ಲಿಕ್ಕೆ ಅವಕಾಶ ಸಿಕ್ಕುವಂತಹದ್ದು ಯಾವಾಗ? ಮರಣದ ದಿನ. ನಿಜಾನ? ಎಷ್ಟು ಜನ ಕಾಯ್ತಿದೀವಿ ಇದಕ್ಕೋಸ್ಕರ? ಇಷ್ಟೊಂದು ರೀತಿಯಾಗಿರುವಂತಹ ಹಣ್ಣು, ಇಷ್ಟೊಂದು ರೀತಿಯಾಗಿರುವಂತಹ ಸಿಹಿ ಪದಾರ್ಥ, ಇಷ್ಟೊಂದು ರೀತಿಯಾಗಿರುವಂತಹ ರುಚಿ ಪದಾರ್ಥ, ನಿಮ್ಗೆ ಅಷ್ಟೊಂದು ಸುಂದರವಾಗಿರುವಂತಹ ಶರೀರ, ಇದನ್ನೆಲ್ಲ ಕೊಟ್ಟಿದಾರಲ್ವಾ? ಆ ತಂದೆಯ ದರ್ಶನ ಆಗುವಂತಹ ಭಾಗ್ಯ ನಮ್ಗೆ ಸಿಕ್ಕುವಂತಹದ್ದು ನಮ್ಮ ಮರಣದ ದಿನ. ಮರಣದ ದಿನ. ಆದ್ರೆ ನಮ್ಗೆ ಇಷ್ಟನೇ ಇಲ್ಲ ಅಲ್ವಾ?
ಮತ್ತೆ ಹೋಗಿ ನಾವು ತಂದೆ ನೋಡ್ಲಿಕ್ಕೆ ಆ ಭಾಗ್ಯ ಸಿಕ್ಕುತ್ತೆ ಅನ್ನುವಂತಹದ್ದು ಇರೋದಿಲ್ಲ ನಮ್ಮ ಮನಸ್ಸಲ್ಲಿ. ನಮ್ಮ ಮನಸ್ಸಲ್ಲಿ ಇರುವಂತಹದ್ದೆಲ್ಲ ಏನ್ ಗೊತ್ತಾ? ಇಲ್ಲಿ ಇಷ್ಟೊಂದು ಸೈಟ್ ಇದೆ, ನನಗೆ ಇದನ್ನೆಲ್ಲ ಬಿಟ್ಬಿಟ್ಟು ಹೆಂಗಪ್ಪ ಹೋಗುವಂತಹದ್ದು. ಇಲ್ಲಿ ಇಷ್ಟೊಂದು ಮನೆಗಳಿದೆ, ನನಗೆ ಇದನ್ನೆಲ್ಲ ಬಿಟ್ಟು ಹೆಂಗು ಹೋಗುವಂತಹದ್ದು. ಇಲ್ಲಿ ಚಿನ್ನದಂತ ಮುತ್ತಿನಂತ ಮಕ್ಕಳಿದ್ದಾರೆ, ಇವ್ರನ್ನ ಬಿಟ್ಟು ಹೆಂಗ್ ಹೋಗುವಂತಹದ್ದು. ಇದೇ ನಮ್ಮ ಮೈಂಡ್ ಅಲ್ಲಿ ಇರುವಂತಹದ್ದು ಬಿಟ್ರೆ ನಮ್ಮ ತಂದೆಯನ್ನು ನೋಡುವಂತಹ ಭಾಗ್ಯ ನಮಗ್ ಸಿಕ್ಕತ್ತೆ. ಕಷ್ಟನೇ ಇಲ್ಲದೆ ಇರುವಂತಹ ಜೀವನ ಸಿಕ್ಕತ್ತೆ. ಇನ್ಯಾವತ್ತೂ ಸಹ ನಿದ್ರೆ ಊಟ ಅನ್ನುವಂತಹ ಪರಿಸ್ಥಿತಿ ಇಲ್ಲದೆ ಇರುವಂತಹ ಜೀವನ ಸಿಕ್ಕತ್ತೆ ಅನ್ನುವಂತಹದ್ದು ಯಾವತ್ತೂ ಸಹ ನಮ್ಮ ಮನಸ್ಸಿಗೆ ಬಂದೇ ಇಲ್ಲ. ಒಂದ್ ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ಓಪನ್ ಅಪ್ ಮಾಡ್ಕೊಳ್ಳೋಣ ನಮ್ಮ ಮನಸ್ಸನ್ನ. ಹೌದಾ? ಓಪನ್ ಅಪ್ ಆಗೋಣ. ಮರಣದ ದಿನ ಅಂತ ಹೇಳಿದ್ರೆ ನಾವ್ ಅನ್ಕೊಂಡಿರುವಂತಹದ್ದಲ್ಲ. ದೇವರು ನಮ್ಮ ಮರಣಕ್ಕೆ ಬೇರೆನೆ ಪ್ಲಾನ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ಅದಾದಂತ ಅರೇಂಜ್ಮೆಂಟ್ಸ್ ಎಲ್ಲ. ಹೌದಾ? ಅರೇಂಜ್ಮೆಂಟ್ಸ್ ಗೋಸ್ಕರ ಎದುರು ನೋಡ್ತಾ ಇರ್ಬೇಕು. ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ. ನನಗೆ ಇವತ್ತು ಮರಣ ಬಂದ್ರೆ ಚೆನ್ನಾಗಿರುತ್ತಲ್ವಾ? ತಂದೆ ನೀವ್ ಯಾವಾಗ ಕರೆದ್ರು ನಾನ್ ರೆಡಿ, ನೀವ್ ಯಾವಾಗ ಕರೆದ್ರು ನಾನ್ ರೆಡಿ ಅಂತಾನೆ ಇರ್ತೀವಿ ನಮ್ಮ ಪ್ರಾರ್ಥನೆಗಳಲ್ಲಿ ಪ್ರತಿನಿತ್ಯವೂ ಸಹ. ಇಷ್ಟ ಇದ್ರೆ ಹೋಗ್ಲಿಕ್ಕೆ ಇಷ್ಟ ಇದ್ರೆ. ಕಷ್ಟ ಆದ್ರೆ ಇಲ್ಲ. ನಿಮ್ಮ ಮನೆಗೆ ನೀವು ತಿರುಗಿ ಹೋಗುವಂತಹ ದಿನ ಮರಣದ ದಿನ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ನೀವು ತಿರುಗಿ ಹೋಗುವಂತಹ ದಿನ ಮರಣದ ದಿನ ಅಂದ್ರೆ ಅದೇನ್ ಬ್ರದರ್, ನಾವು ಡೈಲಿ ಮನೆಗೆ ಹೋಗ್ತೀವಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಅಂದ್ರೆ ಈ ಮನೆಗಲ್ಲ. ಈ ಮನೆ ಸುಮ್ಮನೆ. ನಿಜವಾಗ್ಲೂ ಯಾವ ಮನೆ ಅದು? ಹೌದಾ? ಆ ಮನೆಗೆ ನೀವು ತಿರುಗಿ ಹೋಗುವಂತಹ ದಿನ ಮರಣದ ದಿನ ಅಂತ ಹೇಳಿದ್ರೆ, ನೀವು ಕೆಲಸವನ್ನು ಮುಗಿಸ್ಕೊಂಡು ಸಂತೋಷವಾಗಿ ನಿಮ್ ಮನೆಗೆ ಬರ್ತೀರಾ ನಿಜಾನ ಪ್ರಿಯರೇ? 5 ಗಂಟೆಗೆ ನಿಮ್ ಕೆಲಸ ಮುಗೀತು ಅಂತ ಅನ್ಕೊಳ್ಳಿ ಸಂಜೆ. ಸಂತೋಷವಾಗಿ ಬರ್ತೀರಾ ನಿಮ್ ಮನೆಗಳಿಗೆ? ಹೌದಾ? ದುಃಖ ಪಟ್ಕೊಂಡು ಯಾರಾದ್ರೂ ಬರ್ತೀರಾ? ಅಯ್ಯೋ ನನ್ ಕೆಲಸ ಮುಗ್ದೋಯ್ತು, ನಾನು ಕಷ್ಟ ಪಡುವಂತ ಕಾಲಾವಧಿ ಆಗೋಯ್ತು, ನಾನ್ ಮನೆಗೆ ಹೋಗ್ಬೇಕು ಅಂತ ಕಣ್ಣೀರ್ ಹಾಕೊಂಡು ಯಾರಾದ್ರೂ ಬರ್ತೀರಾ? ಇಲ್ಲ. ನಿಮ್ ಮನೆಗೆ ನೀವು ಸಂತೋಷವಾಗಿ ಹೋಗ್ತಿರ್ಬೇಕಾದ್ರೆ ದೇವ್ರು ಕರೆದ್ರೆ ಯಾಕೆ ಸಂತೋಷವಾಗಿ ಹೋಗ್ತಿಲ್ಲ ಮನುಷ್ಯರು? ದೇವ್ರು ಮಗನೇ ಬಾ ಅಥವಾ ಮಗಳೇ ಬಾ ಅಂತ ಹೇಳಿ ಕರೆದ್ರೆ ಯಾಕೆ ಸಂತೋಷವಾಗಿ ಹೋಗ್ತಿಲ್ಲ? ಎಲ್ರೂ ಸಹ ಹೆದರ್ಕೊಡುವಂತವ್ರೆ, ಎಲ್ರೂ ಸಹ ಭಯ ಪಡುವಂತವ್ರೆ, ಎಲ್ರೂ ಸಹ ಬೇಡ ಇವತ್ತು ಹೋಗುವಂತಹದ್ದು ಅಂತ ಅನ್ನುವಂತವ್ರೆ. ದೇವ್ರು ನಿಮ್ ಮನೆಗೆ ಕರಿತಿರುವಂತಹದ್ದು. ಶಾಶ್ವತವಾಗಿ ನಿಮ್ಗೊಂದ್ ಮನೆ ಕೊಡ್ತೀನಿ, ಆ ಮನೇಲಿ ನಿಮ್ಗೆ ಕಷ್ಟನೇ ಇರೋದಿಲ್ಲ. ಆ ರೀತಿಯಾಗಿರುವಂತಹ ಮನೆಗೆ ಕರಿತಿರುವಂತಹ ದೇವ್ರು. ಏನಕ್ಕೋಸ್ಕರ ಹೋಗೋದಿಲ್ಲ, ಬರೋದಿಲ್ಲ, ಇಷ್ಟ ಇಲ್ಲ ಅಂತಿದೆ. ಒಂದ್ ರೆಫರೆನ್ಸ್ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹೌದಾ? ಇಲ್ಲಿ ಒಂದು ಸೆಂಟೆನ್ಸ್ ಅನ್ನು ಉಪಯೋಗ ಮಾಡಿದ್ದಾರೆ ಮಧ್ಯ. ಅದನ್ನ ಒಂದ್ಸರಿ ಓದ್ತಿದ್ದೀನಿ. 3ನೇ ಸಾಲಿಂದ ಓದ್ತಿದ್ದೀನಿ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಆ ಸಾಲನ್ನ ಮಾತ್ರ ಗಮನ ಕೊಟ್ಟು ನೋಡಿ. ಇನ್ನೊಂದ್ಸಾರಿ ಓದ್ತಿದ್ದೀನಿ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಮರಣ ಭಯದ ದೆಸೆಯಿಂದ ಜನ ಎಲ್ಲಿದ್ರಂತೆ? ದಾಸತ್ವದಲ್ಲಿ. ಮರಣ ಭಯ ಅನ್ನುವಂತಹದ್ದು ಏನಂತೆ? ದಾಸತ್ವ. ನಮಗ್ ಮರಣದ ಭಯ ಇನ್ನೂ ಇದೆ ಅಂತ ಹೇಳಿದ್ರೆ, ನಮ್ಮ ಸಾವಿನ ಕುರಿತಂತೆ ಇನ್ನೂ ಭಯ ಇದೆ ಅಂತ ಹೇಳಿದ್ರೆ, ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಹೊರಟೋಗ್ತೀನಲ್ವಾ ಅನ್ನುವಂತಹ ರೀತಿಯಲ್ಲಿ ನಮ್ಮ ಮನಸ್ಸಿದ್ರೆ ನಾವ್ ಎಲ್ಲಿದ್ದೀವಿ? ದಾಸತ್ವದಲ್ಲಿ. ನಾವು ಸ್ವತಂತ್ರರಲ್ಲ, ದಾಸರು. ಯಾಕಂದ್ರೆ ಮರಣದ ಭಯ ಇದೆಯಲ್ವಾ ಇನ್ನೂ ಸಹ. ಮರಣದ ಭಯ ಇದೆಯಲ್ವಾ? ಮರಣಕ್ಕೆ ಇನ್ನೂ ಹೆದರ್ತಿದೀವಲ್ವಾ? ಮರಣ ಅಂತ ಹೇಳಿದ್ರೆ ಇನ್ನೂ ಇಷ್ಟ ಇಲ್ಲ ಅಲ್ವಾ ನಮ್ಗೆ ಹೋಗ್ಲಿಕ್ಕೆ? ಅದನ್ನೇನಂತ ಕರಿತೀವಿ? ದಾಸತ್ವ. ಅದನ್ನೇನಂತ ಕರಿತೀವಿ? ಗುಲಾಮಗಿರಿ. ಸ್ವತಂತ್ರರಲ್ಲ ನಾವು. ಯಾವಾಗ ಸ್ವತಂತ್ರರಾಗ್ತೀವಿ? ಮರಣದ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಭಯ ಇಲ್ಲ ಅಂತ ಅನ್ಕೊಳ್ಳಿ. ಸಂತೋಷವಾಗಿ ಅದನ್ನ ಸ್ವಾಗತ ಮಾಡುವಂತಹ ಮನೋಭಾವವನ್ನ ಇಟ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ನನ್ನ ತಂದೆ ನನ್ನನ್ನು ಯಾವಾಗ ಕರೀತಾರೆ ಅನ್ನುವಂತೆ ಕಾಯ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಆವಾಗ ನಾವು ಸ್ವತಂತ್ರರು. ಯೇಸು ಕ್ರಿಸ್ತರು ಬಂದಂತಹದ್ದು
ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸ್ಲಿಕ್ಕೆ, ಇದು ಮಾಡ್ಲಿಕ್ಕೆ ಅಂತ ಒಂದ್ 3-4 ಕಾರಣಗಳು ನಮಗ್ ಗೊತ್ತು. ಆದ್ರೆ ಯೇಸು ಕ್ರಿಸ್ತರು ಬಂದಂತಹದ್ದು ಇನ್ನೂ ಯಾವ ಕಾರಣದ ನಿಮಿತ್ತ ಗೊತ್ತಾ? ಇವಾಗ ನೀವು ಓದಂತಹದ್ದು ಅದೇ ಹೇಳ್ತದೆ. ಮರಣ ಭಯದಲ್ಲಿದಾರಲ್ವಾ ಜನ, ಮರಣದ ಭಯ ಅನ್ನುವಂತಹ ದಾಸತ್ವದಲ್ಲಿರುವಂತಹ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡ್ಕೊಡ್ಲಿಕ್ಕೋಸ್ಕರನೂ ನಾನು ಬಂದೆ ಅಂತ ಹೇಳ್ತಿರುವಂತಹ ಮಾತೆ ಇದು. ಹೌದಾ? ಇನ್ ಮುಂದೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಯಾವಾಗ್ಲಾದ್ರೂ ನಮಗೆ ಮರಣದ ಕುರಿತಂತೆ ಭಯ ಆಯ್ತು ಅಂತ ಹೇಳಿದ್ರೆ, ಹೆದರಿಕೆ ಆಯ್ತು ಅಂತ ಹೇಳಿದ್ರೆ, ನಾವ್ ಎಲ್ಲಿದ್ದೀವಿ? ದಾಸತ್ವದಲ್ಲಿ ಗುಲಾಮರಾಗಿದ್ದೀವಿ ಸೈತಾನನಿಗೆ. ಯಾಕಂದ್ರೆ ಅವ್ನು ಹೇಳ್ಕೊಡ್ತಿರುವಂತಹದೆಲ್ಲ ಹ್ಞೂ ಅಂತಿದ್ದೀವಿ, ಅವ್ನು ಹೇಳ್ಕೊಡ್ತಿರುವಂತಹದ್ದೆಲ್ಲ ತಲೆಗೆ ತಗೊಳ್ತಿದ್ದೀವಿ. ಹೌದಾ? ಇಷ್ಟಕ್ಕೂ ಮರಣದ ದಿನ ಅನ್ನುವಂತಹದ್ದು ನಮಗ್ ಮಾತ್ರ ಶ್ರೇಷ್ಠವಾಗಿರುವಂತಹದ್ದಲ್ಲ, ದೇವರಿಗೂ ಶ್ರೇಷ್ಠವಾಗಿರುವಂತಹದ್ದು, ದೇವರಿಗೂ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ದೇವ್ರಿಗೆ ಮರಣ ಇದೆಯಾ? ಆ ಪ್ರಶ್ನೆ ಅಲ್ಲ ನಾನು ಹೇಳ್ತಿರುವಂತಹದ್ದು. ನಮ್ಮ ಮರಣ ನಮ್ಮ ದೃಷ್ಟಿಯಲ್ಲಿ ಮಾತ್ರ ಬೆಲೆಯುಳ್ಳಂತಹದ್ದಲ್ಲ, ದೇವರ ದೃಷ್ಟಿಯಲ್ಲೂ ನಮ್ಮ ಮರಣ ಬೆಲೆಯುಳ್ಳಂತಹದ್ದು. ಇಷ್ಟೊತ್ತು ನಾವು ಮಾತಾಡ್ಕೊಂಡಂತಹದ್ದು ನಮ್ಮ ಮರಣ ನಮಗ್ ಹೇಗೆ ಬೆನಿಫಿಟ್, ನಮಗ್ ಹೇಗೆ ಅಡ್ವಾಂಟೇಜ್, ನಮಗ್ ಹೇಗೆ ಉಪಯೋಗವಾಗಿರುತ್ತೆ, ನಮಗ್ ಹೇಗೆ ಒಂದು ದೊಡ್ಡ ಪ್ರತಿಫಲವನ್ನು ತಂದುಕೊಡುತ್ತೆ ಅಂತ. ನಮ್ಮ ಮರಣ ದೇವರಿಗೆ ಪ್ರತಿಫಲ ತಂದುಕೊಡುತ್ತೆ ಗೊತ್ತಾ? ನಮ್ಮ ಮರಣ ಅನ್ನುವಂತಹದ್ದು ದೇವರಿಗೂ ಪ್ರತಿಫಲ ತಂದುಕೊಡುತ್ತೆ ಗೊತ್ತಾ? ನಮಗೂ ಪ್ರತಿಫಲ ತಂದುಕೊಡುತ್ತೆ, ದೇವರಿಗೂ ಪ್ರತಿಫಲ ತಂದುಕೊಡುತ್ತೆ. ಹೇಗೆ ಹೇಗೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಶರೀರಧಾರಿಯಾಗಿ ಜೀವನ ನಡೆಸಿದ್ರು. ಹೌದಾ? 33.5 ವರ್ಷಗಳ ಕಾಲ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಶರೀರಧಾರಿಯಾಗಿ ಜೀವನ ನಡೆಸಿದ್ರು. ಅವ್ರು ಜೀವನ ನಡೆಸಿದಂತಹ ಅಷ್ಟೂ ವರ್ಷಗಳು ಸಹ ಎಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಬಂದ್ರು ಅಂತ ನಿಮಗೆ ಅನ್ಸುತ್ತೆ? ಯೇಸು ಕ್ರಿಸ್ತರು 33.5 ವರ್ಷ ಏನ್ ಬದುಕಿದ್ರಲ್ವಾ, ತನ್ನನ್ನು ಶಿಲ್ಬೆಗೆ ಹಾಕುವುದಕ್ಕಿಂತ ಮುಂಚೆ ಒಂದ್ ವೇಳೆ ಯೇಸು ಕ್ರಿಸ್ತರು ಹೇಳಿದಂತಹ ಮಾತು, ಯೇಸು ಕ್ರಿಸ್ತರ ಜೀವನ, ಇದೆಲ್ಲವನ್ನು ನೋಡಿ ಎಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ರು ಅಂತ ನಿಮ್ಗೆ ಅನ್ಸುತ್ತೆ? ಸುಮಾರು ಜನ ಅಂದ್ರೆ ಎಷ್ಟು ಜನ ಬಂದಿರ್ಬೋದು? ಗೆಸ್ ಮಾಡಿ. 120 ಜನ ಅಂತ ಅದ್ರಲ್ಲಿ ತೋರಿಸ್ತಾರೆ. ನಾವು ಲೀನಿಯಂಟ್ ಆಗಿ ದೊಡ್ಡ ಮನಸ್ಸು ಮಾಡಿ 1,00,000 ಜನ ಅಂತ ಅನ್ಕೊಳ್ಳೋಣ ಬೇಕಿದ್ರೆ. ಬಂದಿದ್ 1,000 ಗಟ್ಟಲೆ ಎಲ್ಲಿದೆ? 3,000, 4,000, 5,000, 6,000, 10,000 ಇಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಬಂದ್ರು ಅಂತ ನಾವು ಸಾಧ್ಯವಾದಲ್ಲಿ ಎವಿಡೆನ್ಸ್ ಸಮೇತವಾಗಿ ನೋಡ್ತೀವಿ. ಆದ್ರೆ ನಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ 1,00,000 ಜನ ಅಂತ ಅನ್ಕೊಳ್ಳೋಣ, 1,00,000 ಜನ ರಕ್ಷಣೆ ಮಾರ್ಗದಲ್ಲಿ ಬಂದ್ರು ಅಂತ ಅನ್ಕೊಳ್ಳೋಣ. 1,00,000 ಜನ ಕ್ರೈಸ್ತವ್ಯದಲ್ಲಿ ಕಾಲಿಟ್ರು ಅಂತ ಅನ್ಕೊಳ್ಳೋಣ ಸ್ವಲ್ಪ ಹೊತ್ತು. ಓಕೆ, ಯೇಸು ಕ್ರಿಸ್ತರು ಜೀವಿಸ್ಬೇಕಾದ್ರೆ ಯೇಸು ಕ್ರಿಸ್ತರು ಹೇಳಿದಂತಹ ಮಾತನ್ನ ನಂಬದಂತಹ ಜನರ ಸಂಖ್ಯೆ ಒಂದು ವೇಳೆ ನಾವು ಅನ್ಕೊಂಡಿರುವಂತಹ ಪ್ರಕಾರ 1,00,000 ಆದ್ರೆ, ಮ್ಯಾಕ್ಸಿಮಮ್ 1,00,000 ಆದ್ರೆ, ಯೇಸು ಕ್ರಿಸ್ತರ ಮರಣದ ಅನಂತರ ರಕ್ಷಣೆ ಮಾರ್ಗದಲ್ಲಿ ಬಂದಂತವರ ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ? ಈಗ 2025 ಇದ್ದೀವಿ. ಈಗ ಕ್ರಿಸ್ಟಿಯನ್ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ ಸುಮಾರು. ಅದರಲ್ಲಿ 350ರಿಂದ 400 ಕೋಟಿ ಜನ ಯಾರು? ಕ್ರೈಸ್ತರು. ಎಷ್ಟು ಕೋಟಿ ಜನ? 400 ಕೋಟಿ ಜನ. ಅಟ್ಲೀಸ್ಟ್ ಯೇಸು ಕ್ರಿಸ್ತರು ಅಂತ ಹೆಸರೇಳುವಂತಹ ಜನ 400 ಕೋಟಿ ಜನ ಇದಾರ? ಹೌದು. ಆ ಕಾಲದಲ್ಲಿ 1,00,000 ಜನ. ಯೇಸು ಕ್ರಿಸ್ತರು ಬದುಕಿರ್ಬೇಕಾದ್ರೆ ಎಷ್ಟು ಜನ ಇದ್ರು ರಕ್ಷಣೆ ಮಾರ್ಗದಲ್ಲಿ? 1,00,000 ಜನ. ಈ ಕಾಲದಲ್ಲಿ ಎಷ್ಟು ಜನ ಇದ್ದಾರೆ? ಯೇಸು ಕ್ರಿಸ್ತರ ಮರಣದ ಅನಂತರ ಎಷ್ಟು ಜನ ಇದ್ದಾರೆ? 400 ಕೋಟಿ ಜನ. 1,00,000 ಜನ ಇಲ್ಲಿ, 400 ಕೋಟಿ ಜನ ಇಲ್ಲಿ. ಹೌದಾ? ಬದುಕಿದ್ದಾಗ ಸುವಾರ್ತೆ ಕೇಳಿದಂತವರ ಸಂಖ್ಯೆ ಸ್ವಲ್ಪ, ಬದುಕಿದ್ದಾಗ ಯೇಸು ಕ್ರಿಸ್ತರನ್ನ ನಂಬದಂತವರ ಸಂಖ್ಯೆ ಸ್ವಲ್ಪ. ಯೇಸು ಕ್ರಿಸ್ತರ ಮರಣದ ಅನಂತರ ಯೇಸು ಕ್ರಿಸ್ತರ ಮರಣವನ್ನ ನೋಡಿ ನಂಬದಂತಹ ಜನರೇ ಇವರೆಲ್ಲರೂ ಸಹ, ಈ 400 ಕೋಟಿ ಜನರು ಸಹ. ಈಗ ನೀವು ಹೇಳಿ, ದೇವರಿಗೆ ಯೇಸು ಕ್ರಿಸ್ತರು ಬದುಕಿರ್ಬೇಕಾದ್ರೆ ಜಾಸ್ತಿ ಜನರು ದೇವರನ್ನ ನಂಬುದ್ರ, ಅಥವಾ ಯೇಸು ಕ್ರಿಸ್ತರ ಮರಣದ ನಂತರ ಜಾಸ್ತಿ ಜನ ಯೇಸು ಕ್ರಿಸ್ತರ ದೇವರನ್ನ ನಂಬುದ್ರ? ಮರಣ ಹೊಂದಿದ ನಂತರ. ಈಗ ತಂದೆ ಆಗಿರುವಂತಹ ದೇವರಿಗೆ ಯಾವ್ದು ಜಾಸ್ತಿ ಬೆನಿಫಿಟ್ ತಂದ್ಕೊಡ್ತು? ಯೇಸು ಕ್ರಿಸ್ತರ ಜನನ, ಯೇಸು ಕ್ರಿಸ್ತನ ಮರಣ. ಯೇಸು ಕ್ರಿಸ್ತರ ಮರಣ. ನಿಮ್ಗೆ ಇವಾಗ ಅರ್ಥ ಆಯ್ತಾ? ಇಷ್ಟೊತ್ತು ಮರಣ ಅನ್ನುವಂಥದ್ದು ಹೇಗೆ ಫಲಿತಾಂಶವನ್ನ ನಮಗ್ ತಂದ್ಕೊಡ್ತು ಅನ್ನುವಂತಹದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಈಗ ನಮ್ಮ ಮರಣ ಹೇಗೆ ದೇವರಿಗೆ ಪ್ರತಿಫಲವನ್ನ ತಂದುಕೊಡುತ್ತೆ ಅನ್ನುವಂತಹದನ್ನ ನೋಡ್ತಿದ್ದೀವಿ. ಅದಕ್ಕೆ ಸಾಕ್ಷಿಯಾಗಿ ಯೇಸು ಕ್ರಿಸ್ತರ ಜೀವನದಿಂದ ಶುರು ಮಾಡಿದ್ವಿ. ಯೇಸು ಕ್ರಿಸ್ತರು ಬದುಕಿದ್ದಾಗ ಸ್ವಲ್ಪ ಜನ ಯೇಸು ಕ್ರಿಸ್ತರನ್ನು ನಂಬಿತ್ತು, ಸ್ವಲ್ಪ ಜನ ಯೇಸು ಕ್ರಿಸ್ತರು ಹೇಳಿದಂತಹ ಬೋಧನೆಯನ್ನು ನಂಬಿತ್ತು, ಸ್ವಲ್ಪ ಜನ ಯೇಸು ಕ್ರಿಸ್ತರನ್ನ ದೇವರು ಅಂತ ಅಂಗೀಕಾರ ಮಾಡಿತ್ತು. ಯೇಸು ಕ್ರಿಸ್ತರ ಮರಣ ಯಾವಾಗಾಯ್ತು? ಪ್ರತಿ ವರ್ಷನೂ ಸಹ ಮಲ್ಟಿಪ್ಲೈ ಆಗ್ತದೆ ಗೊತ್ತಾ? ಕ್ರೈಸ್ತರ ಸಂಖ್ಯೆ ಮಲ್ಟಿಪ್ಲೈ ಆಗ್ತದೆ, ಪ್ರತಿ ವರ್ಷನೂ ಸಹ ಜಾಸ್ತಿ ಆಗ್ತದೆ ಯೇಸು ಕ್ರಿಸ್ತರ ಮರಣದ ಅನಂತರ. ಅದು ಮರಣಕ್ಕಿರುವಂತಹ ಶ್ರೇಷ್ಠತೆ, ಅದು ಮರಣಕ್ಕಿರುವಂತಹ ಪವರ್. ಹೌದಾ? ಬದುಕಿದ್ದಾಗ ನೀವ್ ಎಷ್ಟು ಹೇಳಿದ್ರು ಪ್ರಪಂಚ ನಂಬೋದಿಲ್ಲ. ನೀವ್ ಒಂದ್ಸರಿ ಹೋಗ್ತೀರಾ ಅಲ್ವಾ, ಅವಾಗ ನೆನೆಸ್ಕೊಳುತ್ತೆ ನಿಮ್ಮನ್ನ.
ಅವಾಗ ನೀವು ಹೇಳಿದಂತಹ ಮಾತುಗಳನ್ನೆಲ್ಲ ಇನ್ನೊಂದ್ಸಾರಿ ನೆನಪಿಸ್ಕೊಡುತ್ತೆ. ಹೌದಾ? ಪ್ರಕಾಶ್ ಗಂಟಲ ಗೊತ್ತಲ್ವಾ ನಿಮಗೆ? ಎಷ್ಟ್ ಜನ ಗೊತ್ತು? ಪ್ರಕಾಶ್ ಗಂಟಲ ದೈವ ಜನರು ಎಷ್ಟ್ ಜನ ಗೊತ್ತು? ಬಹಳಷ್ಟು ಜನಕ್ಕೆ ಗೊತ್ತು ಅಂತ ನಂಬಿದ್ದೀನಿ ನಾನು. ರೀಸೆಂಟ್ ಆಗಿ ತೀರ್ ಹೋದ್ರಲ್ವಾ? ಪ್ರವೀಣ್ ಪಗಡ ಅವರು ಪ್ರವೀಣ್ ಪಗಡ ಅವರು ಗೊತ್ತಲ್ವಾ? ಯಾವಾಗಿಂದ ಗೊತ್ತು ನಿಮಗೆ? ಗೊತ್ತಿದ್ದಾರೆ ಪ್ರವೀಣ್ ಪಗಡ ಬಹಳ ಅವರ ಮರಣದ ನಂತರ ಗೊತ್ತಾಗಿರೋದು. ಬಹಳಷ್ಟು ಜನರಿಗೆ ಅವ್ರು ಯಾವಾಗ ಗೊತ್ತಾದ್ರು ಅಂದ್ರೆ ಅದು ಬದುಕಿದ್ದಾಗ ಮಾಡುವಂತಹ ಪ್ರಸಂಗಗಳು ಯಾವತ್ತೂ ಸಹ ಜನರು ಕೇಳಲಿಲ್ಲ. ಕರ್ನಾಟಕದಲ್ಲಿರುವಂತವ್ರು ಅಟ್ಲೀಸ್ಟ್ ಆಂಧ್ರದಲ್ಲಿರುವಂತವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರು ಆಂಧ್ರ ಸ್ಟೇಟ್ ಬಿಲಾಂಗ್ ಆಗಿರುವಂತ. ನಮಗೆಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಜನಕ್ಕೆ ಯಾವಾಗ ಪರಿಚಯ ಆದ್ರು ಅಂದ್ರೆ, ಹೆಚ್ಚಾದ ಜನರಿಗೆ ಯಾವಾಗ ಪರಿಚಯ ಆದ್ರು ಅಂತ ಹೇಳಿದ್ರೆ ಅವ್ರು ತೀರ್ ಹೋದ ನಂತರ. ಅವಾಗ ಜನ ಅವ್ರು ಹೇಳಿದಂತಹ ಮಾತನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ನಿಜನ? ಅವ್ರು ಬದುಕಿದ್ದಾಗ ಅವ್ರ ವಿಡಿಯೋಗಳಲ್ಲಿ ಒಂದ್ ವೇಳೆ 90,000 ವ್ಯೂಸ್ ಇದ್ರೆ, ಅವ್ರು ತೀರಿ ಹೋದ ನಂತರ ಅವ್ರ ವಿಡಿಯೋಗಳಿಗೆ ಬರ್ತಿರುವಂತಹ ವ್ಯೂಸ್ ಲಕ್ಷಗಟ್ಲೆ, ಕೋಟಿಗಳು ಟಚ್ ಆಗಿ ಹೋಗಿದೆ. ನಿಜನ? ಅಂದ್ರೆ ಒಬ್ಬ ಮನುಷ್ಯನ ಮರಣ ದೇವ್ರಿಗೆ ತಂದ್ಕೊಡ್ತಿರುವಂತಹ ಬಹುಮಾನವನ್ನ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಒಬ್ಬ ಮನುಷ್ಯನ ಮರಣ ತನಗೂ ಬಹುಮಾನವನ್ನ ತಂದ್ಕೊಡ್ತದೆ, ದೇವರಿಗೂ ಬಹುಮಾನವನ್ನ ತಂದ್ಕೊಡ್ತದೆ. ಅದು ದೇವರಿಗೆ ಸ್ಟೆಫೇನನ್ನು ನಮ್ಮೆಲ್ಲರಿಗೂ ಗೊತ್ತು. ಸತ್ಯವೇದದಲ್ಲಿ ನಮ್ಗೆ ಕಾಣಿಸುವಂತಹ ಸ್ಟೆಫೇನನ್ನು. ಸ್ಟೆಫೇನನ್ನು ಬದುಕಿರ್ಬೇಕಾದ್ರೆ ಸ್ಟೆಫೇನನ್ನು ಹೇಳ್ತಿದ್ದಂತಹ ಮಾತನ್ನು ವಿರೋಧಿಸ್ತಾರೆ ಜನ. ಸ್ಟೆಫೇನನ್ನು ಯೇಸುಕ್ರಿಸ್ತರ ಬಗ್ಗೆ ಅಥವಾ ದೇವರ ಬಗ್ಗೆ ಯಥಾರ್ಥವಾಗಿರುವಂತಹ ಮಾಹಿತಿಯನ್ನು ಹೇಳ್ಬೇಕಾದ್ರೆ ಜನರು ಸ್ಟೆಫೇನನ್ನು ವಿರೋಧಿಸ್ತಾರೆ. ಸ್ಟೆಫೇನನ್ನ ಕಲ್ಲು ಹೊಡೆದು ಕೊಂದ್ರಲ್ವಾ, ಆ ಕಲ್ಲು ಹೊಡೆದು ಸ್ಟೆಫೇನನ್ನ ಯಾವತ್ತು ಕೊಂದ್ರು, ಅದಾದ ನಂತರ ಸ್ಟೆಫೇನನ್ನು ಹೇಳಿದಂತಹ ಮಾತನ್ನ ಯಾರು ತಿರಸ್ಕಾರ ಮಾಡಿದ್ರು ಅವರೇ ನಂಬಿ ಮುಂದೆ ಬಂದ್ರು. ಅದಾದ್ಮೇಲೆ ಚರ್ಚ್ ಹಿಸ್ಟ್ರಿಯನ್ನ ನೀವು ನೋಡಿದ್ರೆ, ಮೊದಲನೇ ಶತಮಾನದಲ್ಲಿ ಚರ್ಚ್ ಹಿಸ್ಟ್ರಿ ಅಂತ ಹೇಳಿ ಸತ್ಯವೇದದಲ್ಲಿ ಅಂದ್ರೆ ಮೊದಲನೇ ಶತಮಾನದಲ್ಲಿ ವಾಸ ಮಾಡ್ತಿದ್ದಂತಹ ಜನ ಬರ್ದಿರುವಂತಹ ಹಿಸ್ಟ್ರಿಗಳು ಕೆಲವಿರುತ್ತೆ. ಆ ಹಿಸ್ಟ್ರಿಯನ್ನು ನೀವು ಓದಿ ನೋಡಿದಾಗ ಸ್ಟೆಫೇನನ್ನು ಹೇಳಿದಂತಹ ಮಾತನ್ನ ನಂಬಿ ಅದಕ್ಕೋಸ್ಕರ ಮುಂದೆ ಬಂದಂತಹ ಜನ, ಸ್ಟೆಫೇನನ ಸಾವಿನ ನಂತರ ಬಂದಂತಹ ಜನನೇ ಹೆಚ್ಚು. ಲಕ್ಷಗಟ್ಟಲೆ ಜನ ಬರ್ತಾರಂತೆ ಗೊತ್ತಾ? ಸ್ಟೆಫೇನನ ಸಾವನ್ನ ನೋಡಿದ ನಂತರ, ಸ್ಟೆಫೇನನ ಸಾವಿನ ವಾರ್ತೆಯನ್ನ ಕೇಳಿದ ನಂತರ, ಸ್ಟೆಫೇನನ್ನು ಬದುಕಿದ್ದಾಗ ಏನ್ ಹೇಳ್ತಿದ್ರು ಅದನ್ನು ಕೇಳದೇ ಇರುವಂತಹ ಜನರಿಗೂ ಸಹ ಸ್ಟೆಫೇನನ್ನು ಸತ್ತ ನಂತರ ಮುಂದೆ ಬಂದು ಸ್ಟೆಫೇನನ ಮಾತನ್ನ ಕೇಳಲಿಕ್ಕೆ ಶುರು ಮಾಡ್ತಾರಂತೆ. ಹೌದಾ? ಒಬ್ಬ ಮನುಷ್ಯನ ಮರಣ ದೇವರಿಗೆ ಏನ್ ಲಾಭ ತಂದ್ಕೊಡುತ್ತೆ ಅಂತ ಹೇಳಿದ್ರೆ, ಈ ಲಾಭ ತಂದ್ಕೊಡುತ್ತೆ ನಾವು ಕರೆಕ್ಟ್ ಆಗಿ ಜೀವನ ಮಾಡಿದ್ರೆ, ನಾವು ಸ್ಫೂರ್ತಿಯಾಗಿ ಜೀವನ ಮಾಡಿದ್ರೆ. ಹೌದಾ? ನೀವು ಸ್ಫೂರ್ತಿಯಾಗಿ ಜೀವನ ಮಾಡಿ, ಕೊನೆಯವರೆಗೂ ಮರಣದ ಆ ದಿನದವರೆಗೂ ನಾವೆಲ್ಲರೂ ಸಹ ಒಂದು ಮಾದರಿಯನ್ನ ಇಟ್ಟು ಹೋಗುವಂತೆ ನಿಜವಾಗ್ಲೂ ಜೀವನ ಮಾಡಿದ್ರೆ ಈ ಭೂಮಿಯ ಮೇಲೆ, ನಿಜವಾಗ್ಲೂ ನಮ್ಮ ಮರಣವನ್ನು ಸಹ ದೇವರಿಗೆ ಒಂದು ದೊಡ್ಡ ಬಹುಮಾನವನ್ನ ತಂದ್ಕೊಡುತ್ತೆ, ಒಂದು ದೊಡ್ಡ ಫಲಿತಾಂಶವನ್ನ ದೇವರಿಗೋಸ್ಕರ ತಂದ್ಕೊಡುತ್ತೆ. ಸಾಕಷ್ಟು ಜನರನ್ನ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡ್ ಬರುತ್ತೆ. ನೀವು ಬದುಕಿದ್ದಾಗ ಹೇಳಿರ್ಬೇಕಾದ್ರೆ ಜನ ಕೇಳದೇ ಇರ್ಬೋದು, ಆದ್ರೆ ನೀವು ಮರಣ ಆದ ನಂತರ ನೀವು ಹೇಳಿದಂತಹ ಮಾತು, ನಿಮ್ಮ ಮರಣ ಆದ ನಂತರ ನೀವು ಬದುಕಿದ್ದಾಗ ಹೇಳಿದಂತಹ ಮಾತನ್ನ ಇನ್ನೊಂದ್ಸಾರಿ ನೆನಪು ತಗೊಂಡು ಅವಾಗ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ. ಅದ್ ಸಿಕ್ಬೇಕು ಅಂತ ಹೇಳಿದ್ರೆ ಕಷ್ಟಪಡ್ಬೇಕಲ್ವಾ? ಯಾರೋ ನೆನೆಸ್ಕೊಳ್ಳೋಂಗೆ ಜೀವನ ಮಾಡಿಲ್ಲ ಅಂತ ಹೇಳಿದ್ರು, ನಿಮ್ಮ ಮರಣದ ನಂತರ ದೇವರಿಗೆ ಒಂದಷ್ಟು ಆತ್ಮಗಳು ರಕ್ಷಣೆ ಮಾರ್ಗದಲ್ಲಿ ಆದ್ರೆ ಸಾಕು, ನಿಮ್ಮ ಸಾವಿನ ವಾರ್ತೆಯನ್ನ ಕೇಳಿದಂತಹ ಆ ಜನರು. ಅದರ ಜೀವನ ಮಾಡ್ಬೇಕಾ? ಮುಗಿಸ್ಕೊಡೋಣ ಒಂದು 5 ನಿಮಿಷ, ಸ್ವಲ್ಪ ಲೇಟ್ ಆಗ್ಬೋದು ಇವತ್ತು, ಒಂದು 5-7 minutes ಅಲ್ಲಿ ಕಂಪ್ಲೀಟ್ ಮಾಡ್ಕೊಡೋಣ. ಓಕೆ? ಇಷ್ಟಕ್ಕೂ ದೇವರಿಗೆ ನಮ್ಮ ಮರಣ ಯಾವ ರೀತಿ ಬಹುಮಾನವನ್ನು ತಂದ್ಕೊಡುತ್ತೆ ಅಂತ ಮಾತಾಡ್ಕೊಳ್ತಿದೀವಲ್ವಾ? ನಮ್ಮ ಕಣ್ಮುಂದೇನು ಸಾಕಷ್ಟು ಜೀವಿಗಳಿದೆ ಪ್ರಿಯರೇ. ನಮ್ಮ ಕಣ್ಮುಂದೆನೂ ಸಹ ಸಾಕಷ್ಟು ಜೀವಿಗಳಿದೆ. ಯಾವ್ಯಾವ ಜೀವಿಗಳು? ಈ ಜೀವಿಗಳನ್ನ ನೀವು ನೋಡಿದಾಗ ಆ ಜೀವಿಗಳು ಬದುಕಿರ್ಬೇಕಾದ್ರೆ ಏನ್ ವ್ಯಾಲ್ಯೂ ಕೊಡುತ್ತೋ ನಿಮಗೆ, ಯಾವ ಒಂದು ಮೌಲ್ಯವನ್ನು ನಿಮಗೆ ಕೊಡುತ್ತೋ, ಸತ್ತ ನಂತರ ಇನ್ನೂ ಹೆಚ್ಚು ಮೌಲ್ಯ ಕೊಡುತ್ತೆ ಗೊತ್ತಾ? ಕೆಲವು ಜೀವಿಗಳು ನಮ್ ಕಣ್ಮುಂದೆನೆ ಅದು ಬದುಕಿದಾಗ ಜೀವಿ ಏನ್ ವ್ಯಾಲ್ಯೂ ಕೊಡುತ್ತೋ, ಏನ್ ಮೌಲ್ಯವನ್ನ ಕೊಡುತ್ತೋ ನಿಮಗೆ, ಅದು ಸತ್ತ ನಂತರ ಆ ಜೀವಿ ಇನ್ನೂ ಹೆಚ್ಚಾದ ಮೌಲ್ಯವನ್ನು ನಿಮಗೆ ಕೊಡುತ್ತೆ ಗೊತ್ತಾ? ಯಾವ್ಯಾವ ಜೀವಿಗಳು? ಈ ಜೀವಿಗಳು ಒಂದು ಆನೆ. ವೀರಪ್ಪನ್ ಗೊತ್ತಲ್ವಾ ನಮಗೆ? ವೀರಪ್ಪನ್ ಗೊತ್ತಾ? ವೀರಪ್ಪನ್ ಅನ್ನುವಂತ ಹೆಸರನ್ನು ಕೇಳಿದೀವ? ಏನ್ ಮಾಡ್ತಿದ್ರು ಹೇಳಿ? ಬೇಗ ಬೇಗ ಹೇಳ್ಬೇಕು, ಟೈಮ್ ಆಗೋಗಿದೆ. ಏನ್ ಮಾಡ್ತಿದ್ರು ವೀರಪ್ಪನ್? ಆನೆಯನ್ನ ಏನ್ ಮಾಡ್ತಿದ್ರು? ಕೊಲ್ತಾ ಇದ್ರು. ಕೊಂದೇನ್ ಮಾಡ್ತಿದ್ರು? ದಂತವನ್ನ ತಗೊಂಡು ಮಾರಾಟ ಮಾಡುವಂತಹದ್ದು, ಅಥವಾ ಕಾಡಿನ ತುಂಬಾ ಜನ ಹಂಟರ್ಸ್ ಅಂತ ಹೇಳಿ ಕರಿತೀವಿ, ಈಗಲೂ ಸಹ ಸ್ಮಗಲ್ ಮಾಡ್ತಾರೆ. ಏನು? ಹುಲಿಯನ್ನ ಕೊಲ್ಲುವಂತಹದ್ದು, ಚೀತಾ ಅನ್ನ ಕೊಲ್ಲುವಂತಹದ್ದು. ಕೊಂದ ಏನ್ ಮಾಡ್ತಾರೆ? ಅದ್ರ ಮೇಲಿರುವಂತಹ ಚರ್ಮವನ್ನ ತೆಗಿತಾರೆ.
ಅದಕ್ಕೆ ಉಗುರಿರುತ್ತಲ್ವಾ, ಕ್ಲಾಸ್ ಅಂತ ಹೇಳಿ ಕರಿತೀವಿ, ಅದನ್ನ ತೆಗಿತಾರೆ. ತೆಗೆದು ಮಾರಾಟ ಮಾಡ್ತಾರೆ. ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ ಗೊತ್ತಾ? ಇವೆಲ್ಲವೂ ಸಹ ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ ಗೊತ್ತಾ? ಇಷ್ಟಕ್ಕೂ ಬದುಕಿರಾಗ ಹಂಗೆ ಬಿಟ್ಬಿಡ್ಬೋದಿತ್ತಲ್ಲ ವೀರಪ್ಪನ್, ಏನಕ್ಕೋಸ್ಕರ ಕೊಲ್ಬೇಕಿತ್ತು ಆನೆನ? ಬದುಕಿದ್ದಾಗ ಆನೆ ಬದುಕಿದ್ರೆ ವೀರಪ್ಪನಿಗೆ ಬರುವಂತಹ ಲಾಭವಂತೂ ಏನೂ ಇಲ್ಲ. ಆನೆ ಬದುಕಿದ್ರೆ ವೀರಪ್ಪನಿಗೆ ಬರುವಂತಹ ಲಾಭವಂತೂ ಏನೂ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ನೀವು ನೋಡಿದಾಗ. ಹೌದಾ? ವೀರಪ್ಪನ್ಗೆ ಯಾವಾಗ ಲಾಭ ಬರುತ್ತೆ? ಆನೆ ಸತ್ತೋದ್ರೆ ಲಾಭ ಬರುತ್ತೆ. ಹೌದಾ? ಅದು ತಪ್ಪಾದ ಕೆಲಸನೇ, ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಕಾನೂನು ಏನಿದೆ ಆ ಕಾನೂನಿಗೆ ವಿರುದ್ಧವಾಗಿ ಹೋಗುವಂತಹದ್ದು. ಹುಲಿ ಬದುಕಿದ್ರೆ ಏನ್ ಲಾಭ ಬರುತ್ತೆ ಒಬ್ಬ ಬೇಟೆಗಾರನಿಗೆ? ಹುಲಿ ಸತ್ತೋದ್ರೆ ಅಲ್ವಾ ಲಾಭ ಬರುವಂತಹದ್ದು. ಅದ್ರ ಮೇಲಿರುವಂತಹ ಚರ್ಮವನ್ನ ತೆಗೆದು ಮಾರಿದ್ರೆ ಸಾವಿರಾರು ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ. ಅದರಲ್ಲಿ ಅದಕ್ಕಿರುವಂತಹ ಕ್ಲಾಸ್ ಅನ್ನು ತೆಗೆದು ಮಾರಿದ್ರೆ ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ. ನಮ್ಗೆ ಅರ್ಥ ಆಯ್ತಾ? ಒಂದು ಜೀವಿ ತನ್ನ ಸಾವಿನಿಂದ ಹೇಗೆ ಮೌಲ್ಯವನ್ನ ತಂದ್ಕೊಡ್ತದೆ ಅಂತ ಯೋಚನೆ ಮಾಡಿ ನೋಡಿ. ಬೇಡ ಬ್ರದರ್, ಆನೆಗಳು, ಹುಲಿಗಳು, ಆ ಉದಾಹರಣೆಗಳೆಲ್ಲ ನಮ್ಗೆ ಕೊಟ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುವಂತ ಒಂದು ಉದಾಹರಣೆ ಕೊಡ್ತೀವಿ. ಏನು, ನಿಮ್ಮನ್ನ ಕರ್ಕೊಂಡು ಹೋಗಿ ಬ್ರದರ್ ನಿಮ್ಗೊಂದು ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ, ನೀವು ನನ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ಕರ್ಕೊಂಡು ಹೋಗಿ ಬದುಕಿರುವಂತ ಒಂದ್ 2 ಕೋಳಿಯನ್ನ ಹಿಡ್ಕೊಂಡ್ಬಂದ್ ಕೊಟ್ಟೆ ಅಂತ ಅನ್ಕೊಳ್ಳಿ. ಬೇಡ, ಕೋಳಿ ಅಂಗಡಿ ಮುಂದೆ ಕರ್ಕೊಂಡು ಹೋಗಿ ಬಿಟ್ಟೆ ಅಂತ ಅನ್ಕೊಳ್ಳಿ. ಚಿಕನ್ ಶಾಪ್ ಮುಂದೆ ಕರ್ಕೊಂಡು ಹೋಗಿ ಬದುಕಿರುವಂತ ಕೋಳಿಗಳನ್ನ ಹಾಕಿರುವಂತ ಕೇಜ್ ಮುಂದೆ ಕರ್ಕೊಂಡು ಹೋಗಿ ಬಿಟ್ಟೆ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? ಬ್ರದರ್ ನೋಡಿಲ್ವಾ ಯಾವತ್ತು ನಾನು ಇದನ್ನ? ನಮ್ ಊರಲ್ಲಿ ನೋಡಿಲ್ವಾ ನನ್ ಕೋಳಿಗಳನ್ನ? ನಾವು ನೋಡಿದೀವಿ ಬ್ರದರ್, ಸಾಕಷ್ಟು ಕೋಳಿಗಳು ಬದುಕಿರುವಂತಹ ನೋಡಿದೀವಿ, ಕೋಳಿಗಳು ಜೀವನ ಮಾಡುವಂತ ನೋಡಿದೀವಿ, ಎಲ್ಲವನ್ನ ನೋಡಿದೀವಿ ಅಂತೀರಾ. ಬದುಕಿರುವಂತ ಕೋಳಿಗಳ ಮುಂದೆ ಕರ್ಕೊಂಡು ಹೋಗಿ ಬಿಟ್ರೆ ಈ ಮಾತನ್ನ ಅಂತೀರ. ಯಾವ ಕೋಳಿ ಕೊಟ್ರೆ ನೀವು ತುಂಬಾ ಸಂತೋಷ ಆಗ್ತೀರ? ಅದು ಫ್ರೈ ಮಾಡಿದ್ಮೇಲೆ ಅಣ್ಣ. ಹೌದಲ್ವಾ? ಆ ಕೋಳಿಯನ್ನ ಕೊಂದು ಅದನ್ನ ಫ್ರೈ ಮಾಡ್ಕೊಂಡು ಅಥವಾ ಸಾಂಬಾರ್ ಮಾಡ್ಕೊಂಡು ತಗೊಂಬಂದ್ ಕೊಟ್ವಿ ಅಂತ ಅನ್ಕೊಳ್ಳಿ, ಅಥವಾ ಚಿಕನ್ 65 ಕಬಾಬ್ ಮಾಡ್ಕೊಂಡು ತಗೊಂಬಂದ್ ಕೊಟ್ವಿ ಅಂತ ಅನ್ಕೊಳ್ಳಿ. ಅವಾಗ ಏನಂತೀರ? ಬ್ರದರ್ ಇಷ್ಟೊಂದು ಪ್ರೀತಿ ಇದೆ ನಿಮ್ಗೆ ನಮ್ಮ ಮೇಲೆ. ಅವಾಗ ಅಂತೀರ. ಬದುಕಿರುವಂತ ಕೋಳಿಯನ್ನ ನೀವು ನೋಡಿದಾಗ ಸಂತೋಷ ಆಗಿಲ್ಲ ನಿಮಗೆ, ಯಾಕೆ? ಸತ್ತ ಕೋಳಿಯನ್ನ ನೋಡಿದ್ರೆ ಮಾತ್ರ ಸಂತೋಷ ಆಗುವಂತಹದ್ದು. ಬದುಕಿದ್ದಾಗ ಆ ಕೋಳಿ ನಮಗ್ ಕೊಡುವಂತಹ ಮೌಲ್ಯಕ್ಕಿಂತ ಸತ್ತ ನಂತರ ಆ ಕೋಳಿ ನಮಗ್ ಕೊಡುವಂತಹ ಮೌಲ್ಯ ದೊಡ್ಡದ್ದು ಅಂತ ನಿಮಗ್ ಅನ್ಸಿದ್ರೆ, ದೇವ್ರೇನಂತಿದಾರೆ ಗೊತ್ತಾ? ಮಗನೇ, ನೀನು ಬದುಕಿನ ಉದ್ದಕ್ಕೂ ಸಹ ನೀನ್ ನನಗ್ ತಂದ್ಕೊಡುವಂತಹ ಮೌಲ್ಯಕ್ಕಿಂತ ನೀನ್ ಕರೆಕ್ಟ್ ಆಗಿ ಜೀವನ ಮಾಡಿದ್ರೆ, ನೀನ್ ಕರೆಕ್ಟ್ ಆಗಿ ಭಕ್ತಿಯಲ್ಲಿ ಜೀವನ ಮಾಡಿದ್ರೆ, ನಿನ್ನ ಸಾವಿನಿಂದ ನನಗೆ ಸಿಕ್ಕುವಂತಹ ಮೌಲ್ಯ ತುಂಬಾ ಹೆಚ್ಚು. ನಮ್ಮ ಸಾವಿನ ದಿನ ನಮಗ್ ಮೌಲ್ಯವನ್ನ ತಂದ್ಕೊಡುತ್ತೆ, ನಮಗ್ ಪರಲೋಕ ತಂದ್ಕೊಡುತ್ತೆ, ನಮ್ಮ ಕಷ್ಟಗಳನ್ನೆಲ್ಲ ತೆಗೆದು ಹಾಕುತ್ತೆ, ನಮಗ್ ಬಾಧೆಗಳನ್ನೆಲ್ಲ ತೆಗೆದು ಹಾಕುತ್ತೆ. ನಮಗ್ ನಿದ್ರೆ ಇರೋದಿಲ್ಲ, ಇನ್ ಮುಂದೆ ನಮಗೆ ಯಾವ ತೊಂದರೆನೂ ಇರೋದಿಲ್ಲ. ಅದು ನಮಗ್ ಸಿಕ್ಕುವಂತಹ ಮೌಲ್ಯ. ದೇವ್ರು ಏನಂತಿದ್ದಾರೆ ಗೊತ್ತಾ? ನಿನ್ನ ಸಾವಿನಿಂದ ಸಾಕಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ, ನಿನ್ನ ಮರಣಕ್ಕಿರುವಂತ ಶ್ರೇಷ್ಠತೆ ಅದು ಮಗನೇ ಅಂತಿದ್ದಾರೆ. ನಿಜನ? ನಮ್ಮ ಸಾವು ನಮಗೂ ಮೌಲ್ಯವನ್ನ ತಂದ್ಕೊಡುತ್ತೆ, ದೇವರಿಗೂ ಸಹ ಅತ್ಯಮೂಲ್ಯವಾಗಿರುವಂತಹದ್ದು. ಯಾಕಂದ್ರೆ ನಿಮ್ಮ ಸಾವಿನಿಂದ ಸಾಕಷ್ಟು ಜನ ಸ್ಫೂರ್ತಿ ಹೊಂದ್ತಾರೆ, ಸಾಕಷ್ಟು ಜನ ನಿಮ್ಮನ್ನ ಮಾದರಿಯಾಗಿ ಇಟ್ಕೊಳ್ತಾರೆ ಕರೆಕ್ಟ್ ಆಗಿ ಜೀವನ ಮಾಡಿದ್ರೆ. ಹೌದಲ್ವಾ? ಅಪೋಸ್ತಲರ ಬಗ್ಗೆ ಇವತ್ತು ಮಾತಾಡ್ಕೊಳ್ತೀವ ನಾವು. ಅಪೋಸ್ತಲರು ತಮ್ಮ ಪ್ರಾಣ ತ್ಯಾಗಗಳನ್ನ ಮಾಡಿದ್ದು, ಅಪೋಸ್ತಲರು ಹೇಗೆಲ್ಲ ಬಲಿಯಾದ್ರು ಇವತ್ತು ಮಾತಾಡ್ಕೊಳ್ತೀವ. ನಾವು ಅಷ್ಟೊಂದು ಕ್ರೂರವಾಗಿ ಬಲಿಯಾಗಬೇಕಾಗಿಲ್ಲ. ನಮಗ್ ಚಿಕ್ಕದಾಗಿ ಹಾರ್ಟ್ ಸ್ಟ್ರೋಕ್ ಆಯ್ತು ಅಂತ, ಒಬ್ಬ ಯೌವನಸ್ಥನು 30-40 ವರ್ಷ ಇದೆ, ತುಂಬಾ ಭಕ್ತಿಯಲ್ಲಿ ಜೀವನ ಮಾಡ್ತಿದ್ದಾನೆ, ಹಾರ್ಟ್ ಸ್ಟ್ರೋಕ್ ಆಯ್ತು ಅಥವಾ ಬ್ರೈನ್ ಅಟ್ಯಾಕ್ ಆಯ್ತು, ಏನೋ ಒಂದು ಆಯ್ತು, ಮರಣ ಹೊಂದ ಅಂತ ಅನ್ಕೊಳ್ಳಿ. ಅಲ್ಲಿ ಇರುವಂತಹ ಸಂಘ ಪೂರ್ತಿ, ಅಲ್ಲಿರುವಂತಹ ಸಭೆ ಪೂರ್ತಿ ಏನಂತ ಎಚ್ಚರಗೊಳ್ತಾರೆ ಗೊತ್ತಾ? 60 ವರ್ಷದವರೆಗೂ ಬದುಕ್ತಿವಿ ಅಂತ ಅನ್ಕೊಂಡಿದ್ವಿ, 40 ವರ್ಷಕ್ಕೆ ಜನ ಹೊರಟೋಗ್ತಿದ್ದಾರೆ, ನಾವು ಸಹ ರೆಡಿ ಆಗಿ ಹೋಗ್ಬೇಕು ಅಂತ. ನಿಮ್ಮ ಸಾವಿನಿಂದ ಎಷ್ಟು ಜನ ಎಚ್ಚರ ಹೊಂದಿದ್ರು ಗೊತ್ತಾ? ಎಷ್ಟು ಜನ ಸ್ಟಡಿ ಆದ್ರು ಗೊತ್ತಾ? ಎಷ್ಟು ಜನ ಆಕ್ಟಿವ್ ಆದ್ರು ಗೊತ್ತಾ? ನಿದ್ರೆ ಮಾಡ್ತಿರುವಂತವ್ರು ಎದ್ದೇಳ್ತಾರೆ ನಿಮ್ಮ ಸಾವಿನ ವಾರ್ತೆಯನ್ನು ಕೇಳಿದ ಆ ದಿನ. ಹೌದಾ? ಅದಕ್ಕೋಸ್ಕರ ನಮ್ಮ ಜೀವನನೂ ಸಹ ಅದೇ ರೀತಿ. ಯಾವ ರೀತಿ? ದೇವರು ಅನ್ಕೊಂಡಿರುವಂತಹ ರೀತಿ. ನಮ್ಮ ಮರಣ ನಮಗ್ ವರವಾಗಿ ಮಾರ್ಪಾಡುವಂತಹ ರೀತಿ. ತಪ್ಪಿನೂ ಶಾಪ ಆಗಿ ಬಂದ. ನಾಗ್ಲೇ ಹೇಳಿದೆ ನಿಮಗೆ, ಒಂದು ವೇಳೆ ನಾವು ಕಣ್ಣು ಮುಚ್ಚಿ ಕಣ್ ಬಿಟ್ಟಾಗ, ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಣ್ ಬಿಟ್ಟಾಗ, ನಮ್ಮ ಆತ್ಮ ಈ ದೇಹದಿಂದ ಹೊರಗಡೆ ಬಂದ ನಂತರ ದೇವದೂತರು ಕಾಣಿಸಿಲ್ಲ ಅಂತ ಅನ್ಕೊಳ್ಳಿ. ಅಲ್ಲಿಗೆ ಏನ್ ಅನ್ಕೋಬೇಕು? ಇಲ್ಲಿಗೆ ಸಮಾಪ್ತಿ. ಇನ್ಯಾವತ್ತೂ ಸಹ ನನ್ನ ತಂದೆಯ ಮುಖವನ್ನ ನಾನು ನೋಡ್ಲಿಕ್ಕೆ ಆಗುವುದಿಲ್ಲ. ಇನ್ಯಾವತ್ತೂ ಸಹ ನನ್ನ ರಕ್ಷಣೆ ಭಾಗ್ಯ ಅನ್ನುವಂತಹದ್ದು ಇಲ್ಲ. ತಪ್ಪಿನೂ ಹಂಗಾಗ್ಬಾರ್ದಲ್ವಾ? ಕಣ್ಮುಚ್ಚಿ ಕಣ್ಬಿಟ್ಟಿದ ತಕ್ಷಣ ದೇವದೂತರೇ ಕಾಣಿಸ್ಬೇಕು. ಆ ತರ ಇರ್ಬೇಕು ನಮ್ಮ ಜೀವನ. ಓಕೆ, ಸಂದೇಶ ಮುಗಿಯಿತು. ಈ ಸಂದೇಶದಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿ ಸಮರೈಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮರಣ ಅನ್ನುವಂತಹದ್ದು ನಮಗೆ ವರ.
ಕರೆಕ್ಟ್ ಆಗಿ ಜೀವನ ಮಾಡಿದ್ರೆ. ಅದನ್ನ ನಾವು ಆಶಿಸ್ತೀವಿ. ದೇವರು ಅದಕ್ಕೆ ಹೇಳಿರುವಂತಹದ್ದು, ಜನನದ ಮನೆಗಿಂತ, ಫಂಕ್ಷನ್ ನಡೆಯುವಂತಹ ಮನೆಗಿಂತ ಮರಣದ ಮನೆಗೆ ಹೋಗಿ. ಮರಣದ ದಿನ ಮೇಲು, ಜನನದ ದಿನಕ್ಕಿಂತ ಮರಣದ ದಿನ ಮೇಲು, ಉತ್ತಮವಾಗಿರುವಂತಹದ್ದು. ನಮಗೂ ಉತ್ತಮವಾಗಿರುವಂತಹದ್ದು, ದೇವರಿಗೂ ಉತ್ತಮವಾಗಿರುವಂತಹದ್ದು. ನಮಗೆ ಪ್ರತಿಫಲವನ್ನು ತಂದ್ಕೊಡುವಂತಹ ದಿನ, ಫಲಿತಾಂಶವನ್ನು ತಂದ್ಕೊಡುವಂತಹ ದಿನ, ನಮ್ಮ ತಂದೆ ಮುಖವನ್ನು ನೋಡುವಂತಹ ದಿನ ನಾವು. ಹೌದಾ? ನಮಗೆ ಕಷ್ಟಗಳೇ ಮುಂದೆ ಇಲ್ಲದಂತೆ ನಡೆಸುವಂತಹ ದಿನಗಳು ಮರಣ ಆದ ನಂತರ ಇರುವಂತಹ ದಿನಗಳೆಲ್ಲವೂ ಸಹ. ಹೌದಾ? ಕಷ್ಟಗಳಿರೋದಿಲ್ಲ, ದುಃಖಗಳಿರೋದಿಲ್ಲ. ನೀವ್ಯಾರಿಗೆ ಸಾಲ ಕೊಟ್ಟಿದ್ದೀರೋ ನಿಮ್ಮ ತಂದೆ ಆಗಿರುವಂತಹ ದೇವರು ನಿಮಗೆ ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ಕೊಡುವಂತಹ ದಿನ ಮರಣದ ದಿನ. ಅದಕ್ಕೋಸ್ಕರ ಎದುರು ನೋಡೋಣ, ಅದಕ್ಕೋಸ್ಕರ ಕಾಯೋಣ. ದೇವರು ಯಾವಾಗ ಕರೆದ್ರೂ ಸಹ ನಾನ್ ರೆಡಿ ತಂದೆ ಬರ್ಲಿಕ್ಕೆ ಅಂತ ಹೇಳಲಿಕ್ಕೆ ಸಿದ್ಧವಾಗಿರೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಪ್ರಪಂಚದಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತಹದ್ದು, ಅವರು ತಮ್ಮ ಜೀವನಗಳಲ್ಲಿ ರೂಢಿಸ್ಕೊಳ್ತಾ ಇರುವಂತಹ ವಿಚಾರವನ್ನ ಇವತ್ತು ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ ಅಪ್ಪ. ಇದರಿಂದ ನಾವು ಗೊತ್ತಾಗ್ತದೆ ನೀವು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಹೇಳಿ. ಈ ಲೋಕವನ್ನ ಇಷ್ಟೊಂದು ಸುಂದರವಾಗಿ ಸೃಷ್ಟಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇನ್ನು ಆ ಲೋಕವನ್ನ ನಾವು ಶಾಶ್ವತವಾಗಿ ಬದುಕುವಂತಹ ಆ ಲೋಕವನ್ನ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿರ್ತೀರಾ, ನಿರ್ಮಾಣ ಮಾಡಿರ್ತೀರಾ ಅಂದ್ರೆ, ಆ ಲೋಕ ನಮಗ್ ಸಿಕ್ಕುವಂತಹ ದಿನ ಮರಣದ ದಿನ ಅಂತ ಹೇಳಿ ನಮಗ್ ಗೊತ್ತಾಗಿದೆ. ಆ ಲೋಕ ನಮಗ್ ದಕ್ಕುವಂತಹ ದಿನ, ನಿಮ್ಮ ಮುಖದರ್ಶನವನ್ನು ಮಾಡ್ಕೊಳ್ಲಿಕ್ಕೆ ಸಿಕ್ಕುವ ಭಾಗ್ಯ ಸಿಕ್ಕುವಂತಹ ದಿನ ನಮ್ಮ ಮರಣದ ದಿನ. ಕಷ್ಟಗಳೇ ಇಲ್ಲದಂತೆ ಬರೀ ಸಂತೋಷವನ್ನೇ ನೋಡುವಂತಹ ದಿನಗಳು ಮರಣದ ದಿನ ಆದ ನಂತರ ಇರುವಂತಹ ದಿನಗಳು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಅದಕ್ಕೆ ತಕ್ಕಂತೆ ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮಗ್ ಮುಂದೆ ಸಿಕ್ಕುವಂತಹ ಬಹುಮಾನ, ನಮಗ್ ಮುಂದೆ ಸಿಕ್ಕುವಂತಹ ಪದವಿ, ಅದನ್ನ ಮಾತ್ರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡ್ತಿರುವಂತಹ ನಿಮ್ಮ ಕೆಲಸಗಳಲ್ಲಿ ಮುಂದೆ ಹೋಗುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಇನ್ ಮುಂದೆ ಮರಣಕ್ಕೆ ಹೆದರ್ಕೊಳ್ಳುವಂತವರಾಗಿರದೆ, ಮರಣಕ್ಕೆ ಹೆದರ್ಕೊಳ್ಳುವಂತಹದ್ದು ದಾಸತ್ವ ಅಂತ ನೀವು ಸತ್ಯವೇದದಲ್ಲಿ ಬರ್ಸಿದಿರದಂತೆ, ಅದರ ಪ್ರಕಾರ ನಾವಿನ್ ಮುಂದೆ ದಾಸರಾಗಿರದೆ ಸ್ವತಂತ್ರರಾಗಿದ್ದು ಮರಣವನ್ನು ಆಹ್ವಾನ ಮಾಡುವಂತವರಾಗಿದ್ದು ನಿಮ್ಮ ಕರೆಗೋಸ್ಕರ ಎದುರು ನೋಡುವಂತವರಾಗಿರುವಂತೆ ನಾವು ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಮ್ಮ ಜೀವನದಲ್ಲಿ ತಾವು ಕೇಳಿದಂತಹ ಮಾತುಗಳನ್ನ ಅಳವಡಿಸ್ಕೊಂಡು ಬೇಕಾಗಿರುವಂತಹ ಭಾಗ್ಯವನ್ನು ದಯಪಾಲಿಸಿ. ಹಾಗೆ ನಮ್ಮನ್ನು ಪ್ರತಿನಿತ್ಯವೂ ಎಚ್ಚರಿಸಿ, ನಮ್ಮ ಪ್ರತಿನಿತ್ಯವೂ ಸಹ ದೇವರ ವಾಕ್ಯವನ್ನು ಹೇಳಿ ನಮಗೆ ಮಾದರಿಯಾಗಿರುವಂತಹ ಎಲ್ಲಾ ದೈವ ಸೇವಕರು, ಅವರ ಕುಟುಂಬಗಳು, ಅವರ ಅನಿವಾರ್ಯತೆಗಳು, ಅವರ ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂಥ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ರಾಮೋಣ್ಣವರು ಸಂಘವನ್ನು ನಡೆಸಬೇಕಾದ್ರೆ ಅವ್ರು ಪಡ್ತಿರುವಂತಹ ಶ್ರಮೆ ಎಲ್ಲವೂ ಸಹ ನಿಮಗೆ ಗೊತ್ತು ತಂದೆ. ಅವರು ಪಡ್ತಿರುವಂತಹ ಶ್ರಮೆಯನ್ನ ನೀವು ನೆನಪು ಮಾಡ್ಕೊಳ್ಳಿ, ಅವ್ರಿಗೆ ಬೇಕಾಗಿರುವಂತಹ ಸಹಾಯವನ್ನ ನೀವು ಒದಗಿಸ್ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೋಸ್ಕರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಷ್ಟಪಡ್ತಿರುವಂತಹ ಪ್ರತಿಯೊಬ್ಬೊಬ್ಬರು, ರೇಖಾಂಟಿ ಅವರಾಗಿರ್ಬೋದು, ದೀಕ್ಷಿತ್ ಆಗಿರ್ಬೋದು, ಇಲ್ಲಿ ಒಂದು ಹಾಡು ಹೇಳುವಂತವರು, ವಾಕ್ಯ ಹೇಳುವಂತವರು, ಪ್ರಾರ್ಥನೆಗಳನ್ನ ಮಾಡುವಂತವರು, ಪ್ರತಿಯೊಬ್ಬೊಬ್ಬರನ್ನು ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.